ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಏಪ್ರಿಲ್ 12ರಿಂದ ಏಪ್ರಿಲ್ 18ರವರೆಗೆ ನಡೆದಿರತಕ್ಕಂತಹ ಎಲ್ಲ ಪ್ರಚಲಿತ ಘಟನೆಗಳ ಟಾಪ್ 75 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಮೀನ್ಸ್ ಇಲ್ಲಿ ಸಿಂಪಲ್ ಟರ್ಮ್ಸ್ ಅಲ್ಲಿ ನಿಮಗೆ ಹೇಳೋದಾದ್ರೆ ಏಪ್ರಿಲ್ 3ನೇ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನು ನಾವು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಯಾಕೆ ಅಂತಂದ್ರೆ ಈ ಒಂದು 3ನೇ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ನಾವು ಮಾಡೋಕ್ಕಾಗಿರಲಿಲ್ಲ. ಓಕೆ, ಸೊ ಇದು ರಿವಿಷನ್ ಕ್ಲಾಸ್ ತರ ನಿಮಗೆ ಆಗುತ್ತೆ ಅಂಡ್ ದೆನ್ ಈ ಒಂದು ಕ್ಲಾಸ್ ನಿಮಗೆ ಉಪಯೋಗ ಆಗುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ಈ ವಾರದ ಮೀನ್ಸ್ ಎಲ್ಲಿಂದ ಅಂತಂದ್ರೆ ನಿಮಗೆ 19ನೇ ತಾರೀಕಿನಿಂದ ಇಲ್ಲಿವರೆಗೆ ಮೀನ್ಸ್ 25th ಡೇಟ್ವರೆಗೂ ನಿಮಗೆ ಈ ಕ್ಲಾಸ್ಗಳನ್ನು ಯಾವುದು ಸಹ ಮಾಡೋಕ್ಕಾಗಿರಲಿಲ್ಲ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು. ಸೊ ಡ್ಯೂ ಟು ಸಮ್ ಪರ್ಸನಲ್ ರೀಸನ್ಸ್ ಇಂದ ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಔಟ್ ಆಫ್ ಸ್ಟೇಷನ್ ಇರೋ ಕಾರಣದಿಂದಾಗಿ ಸೊ ಟಿಲ್ ಟುಡೇ ಇಲ್ಲಿವರೆಗೂ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಒಂದು ವಾರದ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರೋದಿಲ್ಲ. ಸೊ ಈ ವಾರದ್ದು ನಾಳೆ ನಿಮಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ನಿಮಗೆ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಆ ಕ್ಲಾಸನ್ನು ನೀವು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಅದರಲ್ಲಿ ಸಮ್ ಟಾಪಿಕ್ ಇರುತ್ತಲ್ವಾ, ಸೊ ಸ್ವಲ್ಪ ಡೆಪ್ತ್ ಆಗಿ ಬೇಕಾಗಿರುತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಯಾವುದಾದ್ರೂ ಮಿಸ್ಲೇನಿಯಸ್ ಕ್ವಶನ್ ಯಾವುದಾದ್ರೂ ಇತ್ತು ಅಂದರೆ ನಿಮಗೆ ಮುಂಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ಅಲ್ಲಿ ನಿಮಗೆ ಕವರ್ ಮಾಡಿ ಕೊಡ್ತೇನೆ. ಸರಿಯಾ? ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾರೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗೆ ಈ SSC GD ರಿವಿಷನ್ ಕ್ಲಾಸನ್ನ ಸಹ ಸ್ಟಾರ್ಟ್ ಮಾಡಿದ್ವಿ. ಆ ಒಂದು ರಿವಿಷನ್ ಕ್ಲಾಸನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು SSC GD ಅವರಿಗಂತೂ 100% ಯೂಸ್ ಆಗೇ ಆಗುತ್ತೆ. ಆ್ಯಂಡ್ ದೆನ್ ಅದರ ಜೊತೆಗೆ ಮುಂಬರ್ತಕ್ಕಂಥ NTPC ಎಕ್ಸಾಮ್ ಯಾರು ಬರೀತಿದ್ದಾರಲ್ವಾ, NTPC ಎಕ್ಸಾಮ್ ಆಗಿರಲಿ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಡಿ ಗ್ರೂಪ್ ಎಕ್ಸಾಮ್ ಆಗಿರಲಿ, ಅವರಿಗೂ ಸಹ ಅದು ಉಪಯೋಗ ಆಗುತ್ತೆ. ಅವರು ಸಹ ಅದನ್ನು ನೋಡ್ಕೊಳ್ಬಹುದು. ಓಕೆ, ಸೊ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಇತ್ತೀಚೆಗೆ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ 2026 ಯಾರನ್ನು ಆಯ್ಕೆ ಮಾಡಲಾಗಿದೆ? ಈ ಒಂದು ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಯಾರಿಗೆ ನೀಡಲಾಗಿದೆ? ಮಹೇಶ್ ಕಾಳೆ ಅವರಿಗೆ, ಸುಬೇದ್ ಭಾವೆ ಅವರಿಗೆ, ಆ್ಯಂಡ್ ದೆನ್ ಕೈಲಾಶ್ ಸತ್ಯಾರ್ಥಿ ಅವರಿಗೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಪ್ರಜಕ್ತಾ ಮಾಲಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಹೇಳಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಅಂದರೆ ನಿಮಗೆ 3 ಆ್ಯಂಗಲಲ್ಲಿ ಹೇಳ್ತೇನೆ. ಓಕೆ, ಸೊ ಏನು ಅಂತಂದರೆ ಫಸ್ಟ್, ಪ್ರತಿ ವರ್ಷ ನಿಮ್ಮ SSC ಎಕ್ಸಾಮಲ್ಲಿ ಈ ಒಂದು ಕ್ವಶನ್ ಕೇಳ್ತಾನೆ. ಯಾವುದು? ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿಯ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಒಂದಾದರೂ ಒಂದು ಶಿಫ್ಟಲ್ಲಿ ನಿಮಗೆ ಒಂದು ಎಕ್ಸಾಮಲ್ಲಿ ಕೇಳ್ತಾನೆ. ಇದು ಫಸ್ಟ್. ಓಕೆ, ಒಂದು ಆ್ಯಂಗಲಲ್ಲಿ. ಎರಡನೇ ಆ್ಯಂಗಲಲ್ಲಿ ಏನು ಅಂತಂದರೆ ಇವರ ಸಿಸ್ಟರ್ ಆಗಿರ್ತಕ್ಕಂಥ ಯಾರು ಈ ಒಂದು ಲತಾ ಮಂಗೇಶ್ಕರ್ ಏನಿದ್ದಾರಲ್ವಾ, ಇವರು ಸಿಸ್ಟರ್ ಆಗಿರ್ತಕ್ಕಂಥ ಆಶಾ ಭೋಸ್ಲೆ ಅವರು ರೀಸೆಂಟಾಗಿ ಡೆತ್ ಆಗಿದ್ದಾರೆ. ಮೀನ್ಸ್ 2026ರಲ್ಲಿ ಇವರು ಡೆತ್ ಆಗಿದ್ದಾರೆ. ಎಷ್ಟನೇ ವಯಸ್ಸಿನಲ್ಲಿ? 92ನೇ ವಯಸ್ಸಿನಲ್ಲಿ ಇವರು ಡೆತ್ ಆಗಿದ್ದಾರೆ. ಸೊ ಆದ ಕಾರಣದಿಂದಾಗಿ ಇವರ ವಿಷಯದಿಂದ ಮತ್ತೆ ಇವರು ನ್ಯೂಸಲ್ಲಿ ಬಂದಿದ್ದಾರೆ. ಯಾರು? ಲತಾ ಮಂಗೇಶ್ಕರ್ ಅವರು. ಸೊ ದ್ಯಾಟ್ಸ್ ವೈ ಈ ಒಂದು ಪ್ರಶಸ್ತಿ ಕೇಳುವ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಸರ್ ಇದನ್ನ ಬಿಟ್ಟು ಇನ್ನೊಂದು ಹೇಳಿ ಅಲ್ವಾ, ಯಾವುದು? ಯಾರು ಅಂತಂದರೆ ಸೊ ಇದನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ 2014ರ ನೋಬೆಲ್ ಶಾಂತಿ ಪಾರಿತೋಷಕ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಕೈಲಾಶ್ ಸತ್ಯಾರ್ಥಿ ಅವರಾಗಿದ್ದಾರೆ. ಸೊ ದ್ಯಾಟ್ಸ್ ವೈ ಇದು 3ನೇ ಆ್ಯಂಗಲಲ್ಲೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಕ್ವಶನ್ನ ನೀವು ನೆನ್ಪಿಟ್ಕೊಳ್ಳಿ, ರಟ್ಟ ಹೊಡೀರಿ. ಓಕೆ, ಸೊ ಏನಾದರೂ ಮಾಡಿ ಅದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ ಅಗ್ನಿವೀರ್ ಎಕ್ಸಾಮಿಂದ UPSC ಎಕ್ಸಾಮ್ವರೆಗೂ ಯಾವುದಾದ್ರೂ ಎಕ್ಸಾಮ್ ಬರೀ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಎರಡನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಆಶಾ ಭೋಸ್ಲೆ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಯಾವ ವರ್ಷ ನೀಡಲಾಯಿತು ಅಂತ ಕೇಳಿದಾನೆ. 6, 8, 10 ಮತ್ತು 12 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವ ವರ್ಷ ನೀಡಲಾಗಿರ್ಬೋದು ಇವರಿಗೆ ಹೇಳ್ಬೋದಾ? ಯಾವ ವರ್ಷ ಅಂದರೆ ಸರ್ ಇದು 2008ರಲ್ಲಿ ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾವಾಗ? 2008ರಲ್ಲಿ. SSC GD ಎಸ್ಪಿರೆಂಟ್ಸ್ ಏನಿದ್ರಲ್ವ ಅವ್ರು ಇದನ್ನು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. RRBಯಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಕೇಳಲ್ಲ. ಓಕೆ, ಹಳೆ ಕರೆಂಟ್ ಅಫೇರ್ಸ್ ಕೇಳೋದೇ ಇಲ್ಲ RRBಯಲ್ಲಿ. ಭಾಳ ರೇರ್. ಮೇ ಬಿ ಅಲ್ಲಿ ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಯ ಒಂದು ಲಕ್ ಏನಾದರೂ ಚೆನ್ನಾಗಿರಲಿಲ್ಲ ಅಂದರೆ ಅವಾಗ ಬರ್ಬೋದೇನೋ ಕ್ವಶನ್, ಬಟ್ ಆಲ್ಮೋಸ್ಟ್ ಬರೋದಿಲ್ಲ. ಜಸ್ಟ್ 1 ಇಯರ್ ಒಳಗಡೆ ಅಡ್ಡಾಡ್ತಾನೆ RRBಯಲ್ಲಿ. ಬಟ್ SSCಯಲ್ಲಿ ಹಾಗಲ್ಲ. SSCಯಲ್ಲಿ ಕಳೆದ 5 ವರ್ಷದ ಕರೆಂಟ್ ಅಫೇರ್ಸ್ ಸಹ ಕೇಳ್ತಾನೆ. ಆ್ಯಂಡ್ ದೆನ್ ರೀಸೆಂಟಾಗಿ ಅವ್ರು ಏನಾದರೂ ಡೆತ್ ಆಗಿದ್ರು ಆ್ಯಂಡ್ ದೆನ್ ಅವ್ರು ಏನಾದರೂ ಜಾಸ್ತಿ ನ್ಯೂಸಲ್ಲಿ ಇದ್ರು ಅಂತಂದರೆ ಅವರಿಗೆ ಪದ್ಮವಿಭೂಷಣ, ಪದ್ಮಶ್ರೀ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಇದೆಲ್ಲ ಪ್ರಶಸ್ತಿ ಯಾವ್ಯಾವ ವರ್ಷ ಕೊಟ್ಟಿದ್ದಾರೆ ಅಂತ ಸಹ ಕೇಳ್ತಾನೆ. ಸೊ ದ್ಯಾಟ್ಸ್ ವೈ SSC ಅವರು ಇದು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾವ ವರ್ಷ ಅಂದರೆ ಸರ್ 2008 ಅಂತ ಹೇಳ್ತೀವಿ. ಯಾರಿಗೆ? ಆಶಾ ಭೋಸ್ಲೆ ಅವರಿಗೆ. ಆಶಾ ಭೋಸ್ಲೆ ಏನಾಗಿದ್ರು ವೃತ್ತಿಯಲ್ಲಿ ಅಂತಂದರೆ ಸರ್ ಅವರು ಗಾಯಕಿಯಾಗಿದ್ರು ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಗಾಯಕಿ ಅಂತ ಹೇಳ್ತೀವಿ. ಓಕೆ, ಗಾಯತ್ರಿ ಅಲ್ಲ, ಅದು ಗಾಯಕಿಯಾಗಿದ್ರು ಅಂತ ಹೇಳ್ತೀವಿ. ನೆಕ್ಸ್ಟ್ ಇವರು ಯಾರ ಒಂದು ಸಹೋದರಿ ಆಗಿದ್ರು? ಸರ್ ಲತಾ ಮಂಗೇಶ್ಕರ್ ಅವರ ಸಹೋದರಿ. ಸರ್ ಅವ್ರದ್ದು ಮಂಗೇಶ್ಕರ್ ಇದೆ ಅಂದರೆ ಇವ್ರದ್ದು ಭೋಸ್ಲೆ ಇದೆಯಲ್ಲ, ಅದು ಹೇಗೆ ಅಂತ? ಓಕೆ, ಮೀನ್ಸ್ ಮದುವೆ ಆದ ನಂತರ ಚೇಂಜ್ ಆಗುತ್ತಲ್ವ ಸರ್ ನೇಮ್ಗಳು. ಸೊ ಕೆಲವರು ಚೇಂಜ್ ಮಾಡ್ಕೊಳ್ತಾರೆ. ಸೊ ಆ ರೀತಿ ಲತಾ ಮಂಗೇಶ್ಕರ್ ಅವರು ಚೇಂಜ್ ಮಾಡ್ಕೊಂಡಿಲ್ಲ. ಬಟ್ ಇಲ್ಲಿ ಈ ಆಶಾ ಭೋಸ್ಲೆ ಅವರು ಏನಿದಾರಲ್ವ, ಆಶಾ ಮಂಗೇಶ್ಕರ್ ಅವರು, ಇವರು ಮದುವೆ ಆದ ನಂತರ ಈ ಭೋಸ್ಲೆ ಅನ್ನುವ ಸರ್ನೇಮ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಓಕೆ, ಅವರ ಒಂದು ಪತಿಯ ಸರ್ನೇಮ್ ಬಂದಿದೆ. ಆ್ಯಂಡ್ ದೆನ್ ಇನ್ನೊಂದು ಕಾಕತಾಳಿ ಏನು ಅಂತಂದರೆ ಇವರು ಸಹ 92ನೇ ವಯಸ್ಸಲ್ಲೇ ಡೆತ್ ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇವರ ಅಕ್ಕ ಆಗಿರ್ತಕ್ಕಂಥ ಲತಾ ಮಂಗೇಶ್ಕರ್ ಅವರು ಸಹ 92ನೇ ವಯಸ್ಸಲ್ಲೇ ಡೆತ್ ಆಗಿದ್ದಾರೆ. ಸೊ ಅವ್ರಿಗಿಂತ ಇವರು 4 ವರ್ಷ ಚಿಕ್ಕವರು. ಓಕೆ, ಆ್ಯಂಡ್ ದೆನ್ ಅವರು ಡೆತ್ ಆಗಿರೋದು 2002ರಲ್ಲಿ. 2022ರಲ್ಲಿ. ಆ್ಯಂಡ್ ದೆನ್ ಇವರು ಡೆತ್ ಆಗಿರೋದು 2026ರಲ್ಲಿ. ಇಲ್ಲಿ 4 ವರ್ಷ ಡಿಫ್ರೆನ್ಸ್ ಬಂತಲ್ವಾ. ಸೊ ಮೀನ್ಸ್ ಸೇಮ್ ಏಜಲ್ಲಿ ಅವರು ಡೆತ್ ಆಗಿರೋ ಥರ ಆಯ್ತಲ್ವಾ. ಸೊ ಅದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಅದು ವರ್ಷ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
ನಿಜರ್ ಅಮೇಡಿ ಅವರನ್ನು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್ ಯಾರನ್ನ ಸರ್ ಈ ಒಂದು ನಿಜರ್ ಅಮೇಡಿ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಇವರು ಅಂತ? ಯಾವ ದೇಶ ಇರ್ಬೋದು ಸರ್? ಕತಾರ್ ಅವರು, ಕುವೈತ್, ಇರಾಕ್ ಮತ್ತು ಈಜಿಪ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾರು ಈ ಒಂದು ನಿಜರ್ ಅಮೇಡಿ ಅವರು ಯಾವ ದೇಶದ ಅಧ್ಯಕ್ಷರಾಗಿರಬಹುದು ಹೇಳ್ಬೋದಾ? ಯಾವುದು ಸರ್? ಯಾವುದು ಅಂತಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ನೀವೊಂದು ಇರಾಕ್ ಅಂತ ಹೇಳ್ತೇವೆ. ಸರ್ ನಾವು ಯಾವುದು ಅಂತ ಹೇಳ್ತೀವಿ? ಒಂದು ಇರಾಕಿನ ನೂತನ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ನಿಜರ್ ಅಮೇಡಿ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾಕೆ ಇದು ನಿಮಗೆ ನೆನ್ಪಿಟ್ಕೊಳ್ಬೇಕು? ಇದನ್ನು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇವಾಗ ಮಧ್ಯಪ್ರಾಚ್ಯದಲ್ಲಿ, ಓಕೆ, ದ ಮಿಡಲ್ ಈಸ್ಟ್ ಅಂತ ಏನು ಹೇಳ್ತೀವಲ್ವ, ಆ ಒಂದು ದೇಶಗಳಲ್ಲಿ ಇವಾಗ ಉದ್ವಿಗ್ನತೆ ಜಾಸ್ತಿ ಆಗಿದೆ. ಆ್ಯಂಡ್ ದೆನ್ ಯುದ್ಧ ಆಗ್ತಾ ಇದೆ, ಹಾರ್ಮೋನ್ ಜಲಸಂಧಿ ಬಂದಾಗಿದೆ. ಆ್ಯಂಡ್ ದೆನ್ ಇವಾಗ ಆಲ್ರೆಡಿ ಮತ್ತೆ ಅದು ರಿಸ್ಟಾರ್ಟ್ ಆಗಿದೆ. ಆ್ಯಂಡ್ ದೆನ್ ಈ ಒಂದು ಯುದ್ಧ ವಿರಾಮ ಏನಿದೆ ಅಲ್ವಾ, ಅದು ಅನಿರ್ದಿಷ್ಟಾವಧಿಯವರೆಗೆ ಅದು ಮುಂದೂಡಲಾಗಿದೆ. ಸೊ ಆ ಕಾರಣದಿಂದಾಗಿ ಈ ಎಲ್ಲ ದೇಶಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತವೆ. ಯಾವ್ಯಾವ ಇಂಪಾರ್ಟೆಂಟ್ ಆಗ್ತವೆ ಸರ್? ಇರಾನ್ ಇಂಪಾರ್ಟೆಂಟ್ ಆಗುತ್ತೆ, ಇಸ್ರೇಲ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಅದರ ಪಕ್ಕ ಇರ್ತಕ್ಕಂಥ ಸೌದಿ ಅರೇಬಿಯಾ ಇಂಪಾರ್ಟೆಂಟ್ ಆಗುತ್ತೆ. ಮೇಲೆ ಇರ್ತಕ್ಕಂಥ ಅಜರ್ಬೈಜಾನ್, ಅರ್ಮೇನಿಯಾ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕಂಡು ಬರ್ತಕ್ಕಂತಹ ಟರ್ಕಿ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕಂಡು ಬರ್ತಕ್ಕಂಥ ಅಫ್ಘಾನಿಸ್ತಾನ್, ಆ್ಯಂಡ್ ದೆನ್ ಅದರ ಕೆಳಗಡೆ ಕಂಡು ಬರ್ತಕ್ಕಂಥ ಪಾಕಿಸ್ತಾನ್, ಅದರ ಮೇಲ್ಗಡೆ ಕಂಡು ಬರ್ತಕ್ಕಂತಹ ಈ ಒಂದು ತುರ್ಕ್ಮೆನಿಸ್ತಾನ್. ಓಕೆ, ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗ್ತವೆ. ಸೊ ದ್ಯಾಟ್ಸ್ ವೈ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿಮಗೆ ಕಂಡು ಬರುತ್ತೆ ಇಲ್ಲಿ ಯಾವುದು? ಈ ಒಂದು UAE ಅಂತ ಹೇಳ್ತೀವಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಮಧ್ಯೆ ಏನು ಕಂಡು ಬರುತ್ತೆ ನಿಮಗೆ? ಇಲ್ಲಿ ಪರ್ಷಿಯನ್ ಗಲ್ಫ್ ಕಂಡು ಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಗಲ್ಫ್ ಆಫ್ ಓಮನ್ ಕಂಡು ಬರುತ್ತೆ. ಇಲ್ಲಿ ಮಧ್ಯೆ ಏನಿದೆ ಅಲ್ಲಿ ಮಧ್ಯ ಕಂಡು ಬರೋದು ಅವೆರಡರ ಮಧ್ಯ ಈ ಒಂದು ಹಾರ್ಮುಜ್ ಜಲಸಂಧಿ ಅಂತ ಹೇಳ್ತೇವೆ. ಮ್ಯಾಪ್ ಯಾರ್ಯಾರಿಗೆ ಅರ್ಥ ಆಗಿರುತ್ತಲ್ವ? ಮ್ಯಾಪ್ ಯಾರ್ಯಾರು ನೋಡಿದ್ರಲ್ವಾ? ಸೊ ಇಲ್ಲಿ ನಾನು ಯಾವುದಕ್ಕೆ ಯಾಕೆ ಇಲ್ಲೇ ಬರೆದಿದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ. ಓಕೆ, ಸ್ವಲ್ಪ ಮ್ಯಾಪ್ ನೋಡ್ಕೊಳ್ಳಿ, ಗೂಗಲ್ ಮ್ಯಾಪ್ ತೆಗೆದು ನೋಡ್ಕೊಳ್ಳಿ, ಏನಿಲ್ಲ ಪ್ರಾಬ್ಲಮ್ ಇಲ್ಲ. ಓಕೆ, ಮ್ಯಾಪ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾನೆ, ಎಕ್ಸಾಮ್ ಕೇಳ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾರು ಈ ಒಂದು ನಿಜರ್ ಅಮೇಡಿ. ಓಕೆ, ಯಾರು ಈ ಒಂದು ನಿಜರ್ ಅಮೇಡಿ. ಓಕೆ, ನಿಜರ್ ಅಂತ ಅನ್ನೋದನ್ನು ನೀವೇನು ಹಾಕಿದ್ರೆ ನಜರ್ ಅಂತ ನೀವು ತಿಳ್ಕೊಂಡ್ಬಿಡಿ. ಓಕೆ, ಇರಾಕ್ ಅವರ ನಜರ್ ಎಲ್ಲಿದೆ? ಇರಾನ್ ಮೇಲಿದೆ. ಓಕೆ, ಸೊ ಅಲ್ಲಿ ಅಧ್ಯಕ್ಷ ಯಾರಿದ್ದಾರೆ? ನಜರ್ ಅಲ್ಲ, ನಿಜರ್ ಅಮೇಡಿ ಇದ್ದಾನೆ ಅಂತ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನ್ಪಿಡ್ತದೆ. ಅದೇ ನೆಕ್ಸ್ಟ್ 4ನೇ ಪ್ರಶ್ನೆ, ಏಪ್ರಿಲ್ 11, 2026 ಜ್ಯೋತಿರಾವ್ ಫುಲೆ ಅವರ ಯಾವ ಜಯಂತಿಯನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾರೆ. ಯಾವ ಒಂದು ಜಯಂತಿಯನ್ನು ಇವರು ಆಚರಣೆ ಮಾಡಲಾಗಿದೆ ಅಂತ? ಯಾವ ಜಯಂತಿ ಆಚರಣೆ ಮಾಡಲಾಗಿರ್ಬೋದು? ಯಾವುದು ಅಂತಂದರೆ ಸರ್ 199ನೇ ಜಯಂತಿ ಅಂತ ಹೇಳ್ತೇವೆ. ಸರ್ ಯಾವುದು? ಈ ಒಂದು 199ನೇ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಅದೇ ನಿಮಗೆ ಮೊನ್ನೆ ನಾನು ಡೈಲಿ ಕರೆಂಟ್ ಅಫೇರ್ಸಲ್ಲಿ ಹೇಳುವಾಗ ಸ್ವಲ್ಪ ಮಿಸ್ಟೇಕ್ ಮಾಡಿಕೊಂಡು ನಿಮಗೆ 200ನೇ ಜಯಂತಿ ಅಂತ ಹೇಳಿದೆ. ಅಂದರೆ 200ನೇ ಜಯಂತಿ ಅಂತ ಸಾಕಷ್ಟು ಈ ಆರ್ಟಿಕಲ್ಸ್ಗಳಲ್ಲೆಲ್ಲ ಸಹ ನಾನು ಓದಿದೆ. ಸೊ ದ್ಯಾಟ್ಸ್ ವೈ ನಿಮಗೆ 200 ಅಂತ ಹೇಳಿದೆ. ಬಟ್ ಆ್ಯಕ್ಚುಲಿ ಏನು ಅಂತಂದರೆ ಅವ್ರದ್ದು 199ನೇ ಜಯಂತಿ. ಯಾಕೆ? 1827ರಲ್ಲಿ ಅವರ ಜನನವಾಗಿದೆ. ಸೊ ಮೀನ್ಸ್ 2026 ಅಂತಂದರೆ ಎಷ್ಟು ವರ್ಷ ಆಯಿತು ಅವರಿಗೆ? ಸೊ ಮೀನ್ಸ್ 199 ಆಯ್ತಲ್ವಾ, ಮೈನಸ್ ಮಾಡಿಕೊಂಡ್ರೆ. ಸೊ ಆ ಕಾರಣದಿಂದಾಗಿ ನಾವು 199 ಅಂತ ಹೇಳಬೇಕು. ಆ್ಯಂಡ್ ದೆನ್ ಕೆಲವೊಂದು ಆರ್ಟಿಕಲ್ಸ್ಗಳಲ್ಲಿ ಸಹ ಚೆಕ್ ಮಾಡಿದೆ, ಅಲ್ಲಿ 199 ಅಂತ ಇದೆ. ಬಟ್ ಅವರ ಒಂದು ಹುಟ್ಟಿದ ವರ್ಷ ನೆನ್ಪಿಟ್ಕೊಳ್ಳಿ, 1827. ಈ ಒಂದು ಏಪ್ರಿಲ್ 11 ಅಂತ ಹೇಳ್ತೇವೆ. ಯಾವುದು? 1827 ಏಪ್ರಿಲ್ 11ರಂದು ಅವರು ಜನನವಾದರು ಅಂತ. ಯಾರು ಸರ್? ಜ್ಯೋತಿರಾವ್ ಫುಲೆ ಅಂತ ಹೇಳ್ತೇವೆ. ಜ್ಯೋತಿರಾವ್ ಫುಲೆ ಅವರು ಯಾವ ಒಂದು ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ ಸರ್? ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ. ಏನಂತ ಹೇಳ್ತೀವಿ? ಒಂದು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ. SSCGD ಎಸ್ಪಿರೆಂಟ್ಸ್ ನೆನ್ಪಿಟ್ಕೊಳ್ಳಿದ್ದಾನೆ, ಕೇಳ್ತಾನೆ. ಈ ಒಂದು ಎಲ್ಲ ಸಮಾಜಗಳು, ಓಕೆ, ಈ ಒಂದು ಏನು ಸೊಸೈಟಿಗಳು ಬರ್ತಾವಲ್ವಾ, ಎಲ್ಲವನ್ನು ಸಹ ನೆನ್ಪಿಟ್ಕೊಳ್ಳಿ. ಅದರ ಒಂದು ಅಧ್ಯಕ್ಷರು ಕೇಳ್ತಾನೆ ನಿಮಗೆ, ಮೀನ್ಸ್ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಕೇಳ್ತಾನೆ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಕೇಳ್ತಾನೆ. ಅದು ನಿಮಗೆ ಡೆಪ್ತ್ ಕ್ವಶನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಸ್ಥಾಪನೆ ಆಗಿರ್ತಕ್ಕಂಥ ವರ್ಷಗಳು ಕೇಳ್ತಾನೆ. ಆರ್ಯ ಸಮಾಜವಾಗಿ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದರು? ಸ್ವಾಮಿ ದಯಾನಂದ ಸರಸ್ವತಿ. ಯಾವ ವರ್ಷ? 1875. ಆ್ಯಂಡ್ ದೆನ್ ಈ ಒಂದು ಅಲಿಗರ್ ವಿಶ್ವವಿದ್ಯಾಲಯ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅಲಿಗರ್ ಚಳುವಳಿ ಆಗುತ್ತೆ, ಅದು ಯಾವಾಗ? ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಬರುತ್ತೆ ನಿಮಗೆ? ಈ ಒಂದು ಬ್ರಹ್ಮ ಸಮಾಜ ಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಬೇರೆ ಬೇರೆ ಸಮಾಜ ಬರುತ್ತಲ್ಲ. ಓಕೆ, ಅವೆಲ್ಲ ಸಮಾಜ ಸಹ ನಿಮಗೆ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರಾಮಕೃಷ್ಣ ಮಿಷನ್ ಯಾವಾಗ ಸ್ಥಾಪನೆ ಆಯಿತು? 1987 ಸ್ಥಾಪನೆ ಆಯಿತಾ? ಇಲ್ಲಾಂದರೆ 97 ಸ್ಥಾಪನೆ ಆಯಿತಾ? ಹೌದು, 97 ಸ್ಥಾಪನೆ ಆಗಿದೆ. ಎಲ್ಲಿ ಸ್ಥಾಪನೆ ಆಗಿದೆ ಸರ್? ಬೇಲೂರಲ್ಲಿ ಸ್ಥಾಪನೆ ಆಗಿದೆ. ಬೇಲೂರು ಕರ್ನಾಟಕದಲ್ಲಿ ಕಂಡು ಬರುತ್ತಾ, ಇಲ್ಲಾಂದರೆ ವೆಸ್ಟ್ ಬೆಂಗಾಲಲ್ಲಿ ಕಂಡು ಬರುತ್ತಾ ಅಂತ ಕೇಳ್ತಾನೆ. ಹೌದು, ನಿಮಗೆ ವೆಸ್ಟ್ ಬೆಂಗಾಲಲ್ಲಿ ಕಂಡು ಬರುತ್ತೆ ಸರ್. ನಮ್ಮ ಒಂದು ಕರ್ನಾಟಕದಲ್ಲಿ ಸಹ ಕಂಡು ಬರುತ್ತಲ್ಲ. ಹೌದು, ನಮ್ಮ ಕರ್ನಾಟಕದಲ್ಲಿ ಬೇಲೂರು ಕಂಡು ಬರುತ್ತೆ. ಬಟ್ ಆ ಬೇಲೂರಲ್ಲಿ ಅವರು ರಾಮಕೃಷ್ಣ ಮಿಷನ್ನ ಸ್ಥಾಪನೆ ಮಾಡಿಲ್ಲ. ಈ ಕಲ್ಕತ್ತಾದಲ್ಲಿ ಕಂಡು ಬರ್ತಕ್ಕಂಥ ಬೇಲೂರಲ್ಲಿ ಅವರು ರಾಮಕೃಷ್ಣ ಮಿಷನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ಸಹ ನಿಮಗೆ ಕ್ಲಾರಿಟಿ ಇರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತಿ ದೊಡ್ಡ ಆಟೋಮೊಬೈಲ್ ರಫ್ತು ಕೇಂದ್ರವಾಗಿ ಯಾವುದು ಮಾರ್ಪಟ್ಟಿದೆ ಅಂತ ಕೇಳಿದಾನೆ. ಅತಿ ದೊಡ್ಡ ಆಟೋಮೊಬೈಲ್ ರಫ್ತು ಕೇಂದ್ರವಾಗಿ ಆಟೋಮೊಬೈಲ್ ರಫ್ತು ಮಾಡ್ತಿದ್ದಾರಂತೆ. ಸರ್ ಆಟೋಮೊಬೈಲ್ ಅಂತಂದರೆ ಆಟೋನು ರಫ್ತು ಮಾಡ್ತಿದ್ರೆ ಅದ್ರ ಒಳಗಡೆ ಇಟ್ಕೊಂಡು ಮೊಬೈಲ್ ಸಹ ರಫ್ತು ಮಾಡ್ತಾ ಇದ್ದಾರಾ? ಅಲ್ಲ, ಈ ವೆಹಿಕಲ್ಸ್ ಏನು ಬರುತ್ತಲ್ವ, ಇವುಗಳನ್ನೆಲ್ಲವೂ ಸಹ ಆಟೋಮೊಬೈಲ್ಸ್ ಅಂತ ಹೇಳ್ತೇವೆ. ಸೊ ದ್ಯಾಟ್ಸ್ ವೈ ಆ ರೀತಿ ಅತಿ ಹೆಚ್ಚು ರಫ್ತು ಮಾಡ್ತಕ್ಕಂಥ ಒಂದು ಬಂದರು ಯಾವುದು ಅಂತ? ಯಾವ ಬಂದರು ಸರ್ ಅದು? ಯಾವುದು ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮಂದ್ರಾ ಬಂದರು ಅಂತ ಹೇಳ್ತೀವಿ. ಈ ಸರ್ ಯಾವುದೇ ಒಂದು ಮಂದ್ರಾ ಬಂದರು ಅಂತ ಹೇಳ್ತೇವೆ. ನೆನ್ಪಿಟ್ಕೊಳ್ಳಿ ಇದನ್ನು. ಮಂದ್ರಾ ಬಂದರು ಅತಿ ಹೆಚ್ಚು ಆಟೋಮೊಬೈಲ್ಗಳನ್ನು ಇದು
ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಪ್ರಸ್ತುತ ನಮ್ಮ ಭಾರತದ ಪೋರ್ಟ್ಸ್ಗಳಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ. ಭಾರತದ ನವೀಕರಿಸಬಹುದಾದ ಶಕ್ತಿ ಸಾಮರ್ಥ್ಯವನ್ನು ಬಲಪಡಿಸಲು ಕಲಾಯಿ 2ನೇ ಜಲವಿದ್ಯುತ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅನುಮೋದಿಸಲಾಗಿದೆ ಅಂತ ಕೇಳಿದಾನೆ. ಈ ಕ್ವಶನ್ ಐ ಥಿಂಕ್ ನಾನು ಒಂದು 6 ಮಂತ್ಸಿಂದ ನೋಡ್ತಿದ್ದೇನೆ. 6 ಮಂತಿಂದ ಕಂಟಿನ್ಯೂ ಆಗಿದೆ. ಓಕೆ, ನ್ಯೂಸಲ್ಲಿ ಅವಾಗ ಒಂದು 15 ದಿನ ಆದ ನಂತರ ಹಾಯ್ ಅಂತ ಹೇಳುತ್ತೆ, 15 ದಿನ ಬರುತ್ತೆ ಮತ್ತೆ ಹಾಯ್ ಅಂತ ಹೇಳುತ್ತೆ ಈ ಕ್ವಶನ್. ಓಕೆ, ಸೊ ದ್ಯಾಟ್ಸ್ ವೈ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಅರುಣಾಚಲ ಪ್ರದೇಶ ಅಂತ ಹೇಳ್ತೀವಿ. ಸರ್ ಯಾವ್ದು ಅಂತ ಹೇಳ್ತೀವಿ, ಒಂದು ಅರುಣಾಚಲ ಪ್ರದೇಶ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಯಾವುದು ಈ ಒಂದು ಕಲಾಯಿ 2ನೇ ಜಲವಿದ್ಯುತ್ ಯೋಜನೆ ಅಂತ ಹೇಳ್ತೀವಿ. ಕಲಾಯಿ. ಓಕೆ, ಯಾವುದು ಕಲಾಯಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 9ನೇ ಭಾರತೀಯ ಸಾಗರ ಸಮ್ಮೇಳನವನ್ನು ಯಾವ ದೇಶದಲ್ಲಿ ನಡೆಸಲಾಯಿತು ಅಂತ ಕೇಳಿದಾನೆ. ಯಾವುದು ಸರ್ ಸಾಗರ ಸಮ್ಮೇಳನ? ಯಾವ ಸಾಗರ ಸಮ್ಮೇಳನ? ಭಾರತೀಯ ಸಾಗರ ಸಮ್ಮೇಳನ. ಸೊ ಎಷ್ಟನೇ ಆವೃತ್ತಿಯಾಗಿದೆ? 9ನೇ ಆವೃತ್ತಿಯಾಗಿದೆ. ಹಾಗಾದರೆ ಎಲ್ಲಿ ನಡೆದಿದೆ ಇದು ಅಂತ? ಎಲ್ಲಿ ನಡೆದಿರ್ಬೋದು ಇದು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಮಾರಿಷಿಯಸ್ ಅಂತ ಹೇಳ್ತೇವೆ. ಸರಿನಾ, ಯಾವುದಂತ ಹೇಳ್ತೀವಿ, ಒಂದು ಮಾರಿಷಿಯಸ್ ಅಂತ ಹೇಳ್ತೀವಿ. ಸರಿನಾ, ಸೊ ಭಾರತೀಯ ಸಾಗರ ಸಮ್ಮೇಳನ ಭಾರತದಲ್ಲೇ ನಡೆದಿರಬಹುದಾ? ಇಲ್ಲ, ಅದು ನಡೆದಿರ್ತಕ್ಕಂಥದ್ದು ಈ ಒಂದು ಮಾರಿಷಿಯಸ್ಸಲ್ಲಿ ನಡೆದಿದೆ. ಓಕೆ, ಸೊ ಮೀನ್ಸ್ ಹಾಗಾದರೆ ಇಲ್ಲಿ ಸ್ವಲ್ಪ ಕನ್ನಡ ಟ್ರಾನ್ಸ್ಲೇಟ್ ಆಗಿದೆ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ತದೆ ಕ್ವಶನ್. ಬಟ್ ಇದನ್ನೇ ಇಂಗ್ಲೀಷಲ್ಲಿ ಹೇಳ ನಿಮಗೆ. ಇಂಗ್ಲೀಷಲ್ಲಿ ಏನಾಗಿರ್ಬೋದು ಈ ಒಂದು ಕ್ವಶನ್ ಏನು ಅಂತಂದರೆ, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ವಾಸ್ ದ 9th ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಹೆಲ್ಡ್ ಅಂತ ಇದೆ. ಓಕೆ, ಭಾರತೀಯ ಮಹಾಸಾಗರ. ಓಕೆ, ಸೊ ಮೀನ್ಸ್ ಇಂಡಿಯನ್ ಓಷನ್ ಇದು. ಓಕೆ, ಇಂಡಿಯನ್ ಓಷನ್ದು ಅಂತಂದರೆ ನಮ್ಮ ದೇಶದ ಹೆಸರು ಅದಕ್ಕೆ ಬಂದಿದೆ ಅಂತ ನಾವು ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಅದು ನಮ್ಮ ದೇಶದಲ್ಲಿ ನಡೀತದೆ ಅಂತ ಅಲ್ವಾ, ಹಿಂದೂ ಮಹಾಸಾಗರ ಅಂತ ಹೇಳ್ತೀವಲ್ವಾ. ಸೊ ಅದನ್ನು ನಾವು ಇಂಡಿಯನ್ ಓಷನ್ ಅಂತ ಸಹ ಹೇಳ್ತೀವಿ ಇನ್ ಇಂಗ್ಲೀಷಲ್ಲಿ. ಸೊ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆದಾಗ ಭಾರತೀಯ ಮಹಾಸಾಗರ ಅಂತ ಸಹ ಆಗುತ್ತೆ. ಸೊ ದ್ಯಾಟ್ಸ್ ವೈ ಇಲ್ಲಿ ನೀವು ಆನ್ಸರ್ ಏನಂತ ಹೇಳಬೇಕಾಗುತ್ತೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮಾರಿಷಿಯಸ್ ಅಂತ ಹೇಳಬೇಕಾಗುತ್ತೆ. ಓಕೆ, ಬಟ್ ಈ ರೀತಿ ಕೆಲವೊಂದು ಕ್ವಶನ್ಗಳು ನಿಮ್ಗೆ ಕನ್ಫ್ಯೂಷನ್ ಆಗ್ತಿರ್ತವೆ. ಯಾವ್ದು ಕನ್ಫ್ಯೂಷನ್ ಆಗುತ್ತಲ್ವಾ, ಯಾವ್ದು ನಿಮಗೆ ಗೊತ್ತಾಗಲ್ಲ ಅಲ್ವಾ, ಅದನ್ನು ನೀವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮ್ಗೆ ಆಪ್ಷನ್ ಇರುತ್ತೆ ಕಂಪ್ಯೂಟರಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 8ನೇ ಪ್ರಶ್ನೆ, ರಗ್ಬಿ ಪ್ರೀಮಿಯರ್ ಲೀಗ್ನ 2ನೇ ಆವೃತ್ತಿಯನ್ನು ಯಾವ ನಗರದಲ್ಲಿ ನಡೆಸಲಾಗುವುದು ಅಂತ ಕೇಳಿದ್ದಾನೆ. ರಗ್ಬಿಯಲ್ಲಿ ನಡೆಸಲಾಗುವುದು. ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ SRH ಅಂತ ಹೇಳ್ತೀವಿ. ಯಾವುದು ಸನ್ರೈಸರ್ಸ್ ಹೈದರಾಬಾದ್. ಇಲ್ಲಿ ಒಂದು ಹೈದರಾಬಾದಲ್ಲಿ ನಡೆಸಲಾಗಿದೆ. ಯಾವುದು ಒಂದು ರಗ್ಬಿ ಪ್ರೀಮಿಯರ್ ಲೀಗ್ ಅಂತ ಹೇಳ್ತೀವಿ. ಹೇಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಇದೆಯಲ್ವಾ, ಆ ರೀತಿ ಒಂದು ರಗ್ಬಿ ಪ್ರೀಮಿಯರ್ ಲೀಗ್ ಸಹ ಇದೆ. RPL ಅಂತ ಹೇಳ್ತೀವಿ. ಅದು ಎಲ್ಲಿ ನಡೆದಿದೆ ಸರ್? ಈ ಒಂದು ಹೈದರಾಬಾದಲ್ಲಿ ನಡೆದಿದೆ. ಎಷ್ಟನೇ ಆವೃತ್ತಿ ಆಗಿದೆ? 2ನೇ ಆವೃತ್ತಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, CD ಗೋಪಿನಾಥ್ ಯಾವ ಕ್ರೀಡೆಯ ಅತಿ ಹಿರಿಯ ಆಟಗಾರರಾಗಿದ್ದರು? ಅವರು 96ನೇ ವಯಸ್ಸಿನಲ್ಲಿ ನಿಧನರಾದರು ಅಂತ ಕೇಳಿದ್ದಾರೆ. ಯಾರು ಸರ್? CD ಗೋಪಿನಾಥ್ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ರು ಸರ್? IPLಗೆ ಮೀನ್ಸ್ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ರು ಅಂತ ಹೇಳ್ಬೋದು. IPLಗೆಲ್ಲ ಜಸ್ಟ್ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ರು. ಯಾವುದಂತ ಹೇಳ್ತೀವಿ? ಒಂದು ಕ್ರಿಕೆಟ್ ಅಂತ ಹೇಳ್ತೀವಿ. ಯಾರು? ಒಂದು ಗೋಪಿನಾಥ್ ಅವರು, CD ಗೋಪಿನಾಥ್ ಅವರು ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಒಂದು CD ಗೋಪಿನಾಥ್ ಅವರು, ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು 10ನೇ ಪ್ರಶ್ನೆ, ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಇತ್ತೀಚೆಗೆ ಭಾರತ ಸಂವಿಧಾನದ ಇತ್ತೀಚಿನ ಆವೃತ್ತಿಯನ್ನು ಯಾವ ಭಾಷೆಯಲ್ಲಿ ಬಿಡುಗಡೆ ಮಾಡಿದರು ಅಂತ ಕೇಳಿದಾನೆ. ಯಾವ ಭಾಷೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಸರ್ ಇವರು? ಯಾವ ಭಾಷೆ ಯಾವುದು ಅಂದರೆ ಸರ್ 1967ನಲ್ಲಿ. ಯಾವಾಗ? 1967ನಲ್ಲಿ 21ನೇ ತಿದ್ದುಪಡಿಯ ಮೂಲಕ ನಮ್ಮ ಭಾರತದ ಸಂವಿಧಾನದ 8ನೇ ಅನುಸೂಚಿಗೆ ನಾವು ಸೇರ್ಪಡೆ ಮಾಡಿರ್ತಕ್ಕಂಥ ಒಂದು ಭಾಷೆ ಯಾವುದದು ಭಾಷೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ಪ್ರೀತಿಯ ಸಿಂಧಿ ಭಾಷೆ ಅಂತ ಹೇಳ್ತೇವೆ. ಓಕೆ, ಯಾವುದಂತ ಹೇಳ್ತೀವಿ? ಒಂದು ಸಿಂಧಿ ಭಾಷೆ ಅಂತ ಹೇಳ್ತೇವೆ. ಸೊ ನಿಮಗೆ ಈ ಒಂದು ಭಾಷೆಯ ಮೇಲೆ, ಅನುಸೂಚಿ ಮೇಲೆ ಪ್ರಶ್ನೆ ಕೇಳ್ತಾನೆ. ನಿಮ್ಮ SSGD ಆಗಿರಲಿ, RRB NTPC ಆಗಿರಲಿ, CGL ಆಗಿರಲಿ ಕೇಳ್ತಾನೆ ಫಿಕ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಿಮಗೆ 3 ತಿದ್ದುಪಡಿಗಳು ನೆನ್ಪಿಟ್ಕೊಳ್ಬೇಕು ಭಾಷೆ ರಿಲೇಟೆಡ್. 21, 72 ಎರಡನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? ನಿಮಗೆ 92 ಆಗುತ್ತೆ. ಓಕೆ, 1, 1, 2 ಅಲ್ವಾ? ಆ್ಯಂಡ್ ದೆನ್ 7, 2, 9 ಅಲ್ವಾ? ಸೊ 21ನೇ ತಿದ್ದುಪಡಿಯ ಮೂಲಕ ನಿಮಗೆ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡಿದರೆ, ಆ್ಯಂಡ್ ದೆನ್ 71ನೇ ತಿದ್ದುಪಡಿಯ ಮೂಲಕ ನಿಮಗೆ ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಯನ್ನು ಸೇರ್ಪಡೆ ಮಾಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 92ನೇ ತಿದ್ದುಪಡಿಯ ಮೂಲಕ ನಿಮಗೆ ಬೋಡೋ, ಡೋಗ್ರಿ, ಮೈಥಿಲಿ, ಸಂಥಾಲಿ ಭಾಷೆಗಳನ್ನು ಸೇರ್ಪಡೆ ಮಾಡ್ತಾರೆ. ಇದೇ ಆರ್ಡ್ರಲ್ಲೇ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ನಿಮಗೆ ಆರ್ಡ್ರಲ್ಲಿ ಕ್ವಶನ್ ಕೇಳ್ತಾನೆ. 20ನೇ ಭಾಷೆ ಯಾವುದು ಅಂತ ಕೇಳ್ತಾನೆ, 15ನೇ ಭಾಷೆ ಯಾವುದು ಅಂತ ಕೇಳ್ತಾನೆ, 16ನೇದು ಯಾವುದು ಅಂತ ಕೇಳ್ತಾನೆ, 17ನೇದು ಕೇಳ್ತಾನೆ, 18ನೇದು ಕೇಳ್ತಾನೆ, 19, 20, 21, 22. ಹಾಗಾದರೆ 22ನೇ ಭಾಷೆ ಯಾವುದು ಸರ್? ಅದು ಬೋಡೋ, ಡೋಗ್ರಿ, ಮೈಲಿ, ಸಂತಾಲಿ. ಸೊ ಮೀನ್ಸ್ 22ನೇದು ಸಂತಾಲಿ ಸರ್, ಅಷ್ಟೇ ಸಿಂಪಲ್. ಓಕೆ, ಸೊ ಹೀಗೆ ನೆನ್ಪಿಟ್ಕೊಳ್ಳಿ. ಹೀಗೆ ನೀವು ಫನ್ನಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇನ್ನು ಎಕ್ಸಾಮಲ್ಲಿ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸಿಂಧಿ ಭಾಷೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, T20 ಪಂದ್ಯದಲ್ಲಿ 9 ವಿಕೆಟ್ಗಳನ್ನು ಪಡೆದ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಯಾರು ಸರ್ ಅವರು? ಈ ಒಂದು ಬ್ರೆಜಿಲ್ನ ಆಟಗಾರ್ತಿಯಾಗಿರ್ತಕ್ಕಂತಹ ಲಾರಾ ಕಾರ್ಡೋಸೋ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಲಾರಾ ಕಾರ್ಡೋಸೋ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಿಯಾಚಿನ್ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗ್ತದೆ ಅಂತ ಕೇಳಿದ್ದಾರೆ. ಯಾವ ದಿನ ಸರ್? ಸಿಯಾಚಿನ್ ದಿನ ಯಾವಾಗ ಆಚರಣೆ ಮಾಡ್ಬೋದು ನಾವು ಪ್ರತಿ ವರ್ಷ? ಹೇಳ್ಬೋದಾ? ಯಾವಾಗ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಏಪ್ರಿಲ್ 13ಕ್ಕೆ ನಾವು ಪ್ರತಿ ವರ್ಷ ಸಿಯಾಚಿನ್ ದಿನ ಅಂತ ಆಚರಣೆ ಮಾಡ್ತೇವೆ. ಜಲಿಯನ್ ವಾಲಾಬಾಗ್ ದಿನ. ಓಕೆ, ನೆನ್ಪಿಟ್ಕೊಳ್ಬೋದಾ? ಅದನ್ನು ಲಿಂಕ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಓಕೆ, ಈಸಿ ಆಗುತ್ತೆ. ಏನಿಲ್ಲ, ಡಾಟ್ಗಳನ್ನು ಕನೆಕ್ಟ್ ಮಾಡಿ ಈಸಿಯಾಗಿ ನೆನ್ಪುಳಿತದೆ.
ವರ್ಷಗಳನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು, ದಿನಗಳನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ ಇದೇ ಸಿಂಪಲ್ ಟ್ರಿಕ್. ಡಾಟ್ಗಳನ್ನು ಕನೆಕ್ಟ್ ಮಾಡಿ, ಡಾಟ್ಗಳನ್ನು ಕನೆಕ್ಟ್ ಮಾಡಿ, ಡಾಟ್ಗಳನ್ನು ಕನೆಕ್ಟ್ ಮಾಡಿ. ಓಕೆ, ಸಿಂಪಲಾಗಿ ಈಸಿಯಾಗಿ ನೆನ್ಪುಳಿತದೆ. ವರ್ಷ ನೆನ್ಪಿಟ್ಕೊಳ್ಳೋದು ಪ್ರಾಬ್ಲಮ್ ಇಲ್ಲ, ಬೇರೆ ಬೇರೆ ಇನ್ನೂ ನೆನ್ಪಿಟ್ಕೊಳ್ಳೋದು ಪ್ರಾಬ್ಲಮ್ ಇದೆ. ಓಕೆ, ಈ ಒಂದು ಸಿ ಡಿಲಿ. ಬಟ್ ನಿಮಗೆ ಈ ವರ್ಷಗಳು ನೆನ್ಪಿಟ್ಕೊಳ್ಳೋದು ಪ್ರಾಬ್ಲಮ್ ಅಲ್ಲ, ವರ್ಷದಲ್ಲಿ ಏನೇನಾಗಿದೆ ಎಂತೆಂತ ಅಂತ ಕಥೆಯನ್ನು ನಾವು ಹೇಳ್ತಾ ಬರಬಹುದು. ಎಲ್ಲಿಂದ ಐ ಥಿಂಕ್ ಇನ್ 1757ಇಂದ ನಿಮಗೆ 1947ವರೆಗೂ ಪ್ರತಿ ವರ್ಷ ಏನೇನಾಗಿದೆ ಅಂತ ನೀವು ಹೇಳ್ತಾ ಬರಬಹುದು. ಅಷ್ಟು ಈಸಿಯಾಗಿ ನೀವು ನೆನ್ಪಿಟ್ಕೊಳ್ಬೋದು. ಬಟ್ ಏನು ಅಂದರೆ ಲಿಂಕ್ ಮಾಡಬೇಕಷ್ಟೇ. ಅದೇ ವರ್ಷದಲ್ಲಿ ಏನೇನಾಗಿದೆ ಮತ್ತೇನಾಗಿರ್ಬೋದು, ಅದಕ್ಕೆ ಇದು ಲಿಂಕ್ ಆಗುತ್ತಾ ಅಂತ ಲಿಂಕ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಈಸಿಯಾಗಿ ನೆನ್ಪಿಡ್ತದೆ. ಸೊ ಇಲ್ಲಿ ಯಾವುದು ಸಿಯಾಚಿನ್ ದಿನ ಅಂತ ಹೇಳ್ತೀವಿ, ಏಪ್ರಿಲ್ 13ರಂದು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು, ನಿರ್ಮಾಣದ ಉದ್ದೇಶಗಳಿಗಾಗಿ ಓಕ್ ಮರಗಳನ್ನು ಕಡಿಯುವುದನ್ನು ಯಾವ ಹೈಕೋರ್ಟ್ ತಡೆ ಹಿಡಿದಿದೆ ಅಂತ ಕೇಳಿದ್ದಾನೆ. ಯಾವ ಹೈಕೋರ್ಟ್ ತಡೆ ಹಿಡಿದಿದೆ ಸರ್? ಇದು ಯಾವ ಹೈಕೋರ್ಟ್ ಇರಬಹುದು? ಅದು ಯಾವುದು ಅಂದರೆ ಸರ್ ದಟ್ ಈಸ್ ನನ್ ಅದರ್ ದ್ಯಾನ್, ನೀವು ಒಂದು ಉತ್ತರವನ್ನು ಕೊಡೋದೇವರೇ ಉತ್ತರಾಖಂಡ್ ಹೈಕೋರ್ಟ್ ಅಂತ ಹೇಳ್ತೇವೆ. ಸರ್ ಯಾವುದೇ ಒಂದು ಉತ್ತರಾಖಂಡ್ ಹೈಕೋರ್ಟ್ ಓಕ್ ಮರಗಳನ್ನು, ಯಾವ ಮರಗಳು? ಈ ಒಂದು ಓಕ್ ಮರಗಳನ್ನು ಕಡಿಯುವುದನ್ನು ತಡೆಯನ್ನು ಹಿಡಿದಿದೆ. ಯಾವ ಹೈಕೋರ್ಟ್? ಈ ಒಂದು ಉತ್ತರಾಖಂಡ್ ಹೈಕೋರ್ಟ್ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ರೀಸೆಂಟಾಗಿ ನೀವು ನೋಡ್ತಿರಬಹುದು, ಎಲ್ಲಿ ಮಧ್ಯಪ್ರದೇಶದಲ್ಲಿ ಓಕೆ ಚಿತಾ ಆಂದೋಲನ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಧರ್ತಿ ಆಂದೋಲನ ಮಾಡ್ತಿದ್ದಾರೆ, ಜನ ಆಂದೋಲನ ಮಾಡ್ತಿದ್ದಾರೆ. ಯಾರು? ಕಾಡಿನ ಜನರು. ಓಕೆ, ಸೊ ನಾವು ಕಾಡಿನ ಜನರ ರಕ್ಷಣೆಗಾಗಿ, ನಾವು ಮಹಿಳೆಯರ ರಕ್ಷಣೆಗಾಗಿ ಅಂತ ಸೋ ಕಾಲ್ಡ್ ಪಾರ್ಟಿಗಳು ಹೇಳ್ತಿದ್ದಲ್ಲ. ಓಕೆ, ಸೊ ಅವರೇ ಅದನ್ನು ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಅಲ್ಲಿ ಚಿತೆ ಮೇಲೆ ಕೂತ್ಕೊಂಡಿದ್ದಾರೆ. ಆ್ಯಂಡ್ ದೆನ್ ಅಲ್ಲಿ ಇನ್ನೊಂದು ಏನು ಅಂತಂದರೆ ಚಿಕ್ಕ ಮಕ್ಕಳನ್ನು, ಆ್ಯಂಡ್ ದೆನ್ ಇವಾಗಲೇ ಹುಟ್ಟಿರ್ತಕ್ಕಂಥ ಹಸುಗೂಸನ್ನು ತೊಗೊಂಡು ಚಿತೆ ಮೇಲೆ ಮಲಗಿದ್ದಾರೆ. ಸೊ ಈ ಒಂದು ಕಾಡನ್ನು ಕಡಿದ್ರೆ ನೀವು ಕಾಡನ್ನು ಕಡಿಯಲ್ಲ, ಸೊ ನಮ್ಮ ಒಂದು ದೇಹವನ್ನು ಸಹ ನೀವು ಸುಟ್ಟ ಹಾಗೆ ಅಂತ ಹೇಳ್ತಿದ್ದಾರೆ, ನಿಲ್ಲಿಸ್ತಿದ್ದಾರೆ. ಓಕೆ, ಸಮ್ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂತಂದರೆ ನಮ್ಮನ್ನೇ ನಾವು ನಾಶ ಮಾಡಿಕೊಂಡು ಬೆಳವಣಿಗೆ ತೊಗೊಂಡು ಏನು ಮಾಡೋದು ಅಂತ. ಓಕೆ, ಫಸ್ಟ್ ನಾನಿರಬೇಕು, ಅದಾದ ನಂತರ ಎಲ್ಲ ಅಂದಾಚಂದ ಅಲ್ಲ ಅಂತ. ಓಕೆ, ಫಸ್ಟ್ ನಾನಿರೋದು ಮುಖ್ಯ ಅನ್ನೋದು ಅಲ್ಲಿಯ ಒಂದು ಜನತೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದು ಒಂದು ರೀತಿಯ ಮಾರಲ್ ನಾವು ಎಲ್ಲರೂ ಸಹ ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಒಂದು ರೀತಿ ಎಲ್ಲರೂ ಸಹ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡೋದು ಸಹ ಭಾಳ ಒಳ್ಳೆಯದು ಅಂತ. ಹೋಪ್ ಅವರಿಗೆ ಗೆಲುವು ಸಿಗಲಿ ಅಂತ ಹೇಳ್ತಾ, ಸೊ ಬನ್ನಿ ಮುಂದಿನ ಪ್ರಶ್ನೆ ನೋಡುವ. ಏನಿದೆ ಮುಂದಿನ ಪ್ರಶ್ನೆ? ಅರಬ್ ಲೀಗ್ನ ಮಹಾ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್ ಯಾವುದಕ್ಕೆ ಸರ್? ಈ ಒಂದು ಅರಬ್ ಲೀಗ್ನ ಪ್ರಧಾನ ಕಾರ್ಯದರ್ಶಿ ಯಾರಿದ್ದಾರೆ ಇವಾಗ ಪ್ರಸ್ತುತ? ಯಾರು ಅಂತಂದರೆ ಸರ್ ದಟ್ ಈಸ್ ನನ್ ಅದರ್ ದ್ಯಾನ್ ಈ ನಬಿಲ್ ಫಹಮಿ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು ನಬಿಲ್ ಫಹಮಿ ಅವರು ಅದರ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಯಾವುದಕ್ಕೆ? ಒಂದು ಅರಬ್ ಲೀಗ್ಗೆ. ಯಾವುದಕ್ಕೆ? ಒಂದು ಅರಬ್ ಲೀಗ್ ಅಂತ ಹೇಳ್ತೀವಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ, ಬದಲಾಗಿ ರಗ್ಬಿ ಪ್ರೀಮಿಯರ್ ಲೀಗ್ ಸಹ ಅಲ್ಲ. ಯಾವುದು ಅಂದರೆ ಒಂದು ಅರಬ್ ಲೀಗ್ ಅಂತ ಹೇಳ್ತೀವಿ. ಯಾರು ಅವರು ಪ್ರಧಾನ ಕಾರ್ಯದರ್ಶಿ? ಸರಿ, ಒಂದು ನಬಿಲ್ ಫಹಮಿ ಅಂತ ಹೇಳ್ತೀವಿ. ಯಾರು? ಒಂದು ನಬಿಲ್ ಫಹಮಿ ಅವರು. ಅದೇ ನೆಕ್ಸ್ಟ್ ಪ್ರಶ್ನೆ ಒಂದು, ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲ್ನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಯಾರು ಅಂದರೆ ಸರ್ ದಟ್ ಇಸ್ ಒಂದು ರಣವೀರ್ ಸಿಂಗ್ ಅಂತ ಹೇಳ್ತೇವೆ. ಓಕೆ, ಯಾರು ಅಂತ ಹೇಳ್ತೀವಿ? ಒಂದು ರಣವೀರ್ ಸಿಂಗ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಪ್ರಕಾರ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ 315 ಸರೋವರಗಳು ಮಾಯವಾಗಿವೆ ಅಂತ. ಓಕೆ, 315 ಸರೋವರಗಳು ಮಾಯವಾಗಿದ್ದಾವೆ ಅಂತೆ. ಓಕೆ, ಸೊ ಯಾವೊಂದು ರಾಜ್ಯದಲ್ಲಿ ಅಂತ? ಯಾವ ರಾಜ್ಯ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ನಮ್ಮ ಜಮ್ಮು ಕಾಶ್ಮೀರ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಜಮ್ಮು ಕಾಶ್ಮೀರದಲ್ಲಿ 315 ಸರೋವರಗಳು ಮಾಯವಾಗಿದ್ದಾವೆ. ಸೊ ಇದೇ ಏನಾದರೂ ಈ ಆಡಿಟರ್ ಜನರಲ್ ಏನಿದಾರಲ್ವ, ಇವರು ಬೆಂಗಳೂರಿಗೆ ಬಂದು ಒಂದು ಸರಿ ಆಡಿಟ್ ಮಾಡಿದರು ಅಂತಂದರೆ ಸಾವಿರಾರು ಕೆರೆಗಳು ಮಣ್ಣಲ್ಲೇ ಮಣ್ಣಾಗಿದ್ದಾವೆ ಬೆಂಗಳೂರಲ್ಲಿ. ಓಕೆ, ಕೆರೆಗಳ ಮೇಲೇ ಇವಾಗ ಅಪಾರ್ಟ್ಮೆಂಟ್ಗಳಿದ್ದಾವೆ. ಆ್ಯಂಡ್ ದೆನ್ ಅದಕ್ಕೆ ಮಳೆ ಬಂದಾಗ ಕುಸಿದು ಬೀಳ್ತವೆ. ಆ್ಯಂಡ್ ದೆನ್ ಜನರ ಪ್ರಾಣ ಹೋಗ್ತದೆ. ಯಾಕೆ ಹೋಗಿದೆ ಗುರು ಅಂತ ಕೇಳಿದಾಗ ಅಲ್ಲಿ ಕೆಳಗಡೆ ಭೂಮಿ ಶಿಥಿಲ ಇದೆ ಅದು. ಓಕೆ, ಗಟ್ಟಿಯಿಲ್ಲದ ಭೂಮಿ. ಯಾಕೆಂದರೆ ಕೆಳಗಡೆ ಕೆರೆ ಇತ್ತು ಒಂದು ಟೈಮಲ್ಲಿ. ಸೊ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂಥ ನಮ್ಮ ಕರ್ನಾಟಕದ ಒಂದು ಸಿಟಿ ಯಾವುದು ಅಂತಂದರೆ ಬೆಂಗಳೂರು ಅಂತ ನಾವು ಹೇಳ್ಬೋದು. ಬಟ್ ಇವಾಗ ಬೆಂಗಳೂರಲ್ಲಿ ನಿಮಗೆ ಸಿಗೋದೇ ಇಲ್ಲ, ಕೆರೆಗಳೇ ಕಾಣಿಸಲ್ಲ. ಓಕೆ, ಸೊ ಸುತ್ತ ನೀವು ಇಡೀ ಒಂದು ಬೆಂಗಳೂರು ಸರ್ಕಲ್ ಹಾಕೊಂಡು ಬಂದರೆ ನಿಮಗೆ ಮ್ಯಾಕ್ಸ್ ಅಂತಂದರೆ ಒಂದು 20 ಕೆರೆಗಳು ಕಾಣಿಸ್ಬೋದೇನೋ. ಓಕೆ, ಸೊ ಅಷ್ಟು ಕೆರೆಗಳು ಕಡಿಮೆ ಆಗಿದ್ದಾವೆ ನಮ್ಮ ಬೆಂಗಳೂರಲ್ಲಿ ಅಂತ ಹೇಳ್ಬೋದು. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು, ಅಂತರಿಕ್ಷದಲ್ಲಿ ಮನುಷ್ಯರು ಪ್ರಯಾಣಿಸಿದ ಅತಿ ದೂರದ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದ ಆರ್ಟೆಮಿಸ್ 2 ಮಿಷನ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು ಅಂತ. ಯಾವುದು ಸರ್? ಒನ್ ಆ್ಯಂಡ್ ಓನ್ಲಿ ನಾಸಾ ಅಂತ ಹೇಳ್ತೀವಿ. ಯಾವುದೇ ಒಂದು ನಾಸಾ ಅಂತ ಹೇಳ್ತೀವಿ. ಯಾವ ದೇಶದ್ದು? ಅಮೆರಿಕ ದೇಶದ್ದು. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು, 25ನೇ ಅಖಿಲ ಭಾರತ ಜಲ ಕ್ರೀಡಾ ಗ್ರೂಪ್ ಚಾಂಪಿಯನ್ಶಿಪ್ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಕೇಳಿದಾನೆ. ಯಾವುದೇ ಒಂದು ಅಖಿಲ ಭಾರತ ಜಲ ಕ್ರೀಡಾ ಗ್ರೂಪ್ ಯಾವ ರಾಜ್ಯದಲ್ಲಿ ನಡೆದಿದೆ? ಸ್ಪೋರ್ಟ್ಸ್ ಗ್ರೂಪ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಯಾವುದು? ಆಲ್ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಗ್ರೂಪ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಎಲ್ಲಿ ನಡೆದಿರಬಹುದು? ಎಲ್ಲಿ ಅಂದರೆ ಸರ್ ಈ ಒಂದು ಓಕ್ ಮರಗಳನ್ನು ಕಡಿಬೇಡ ಅಂತ ಹೇಳಿದ್ರಲ್ಲ ಹೈಕೋರ್ಟ್ ಅವರು. ಯಾವ ಹೈಕೋರ್ಟ್ ಅವರು? ಉತ್ತರಾಖಂಡದವರು. ಅಲ್ಲಿಯವರೇ ಹೇಳಿದ್ದಾರೆ ಇದನ್ನು ಸಹ. ಓಕೆ, ಅಲ್ಲಿಯವರೇ ಇದನ್ನು ನಡೆಸಿದ್ದಾರೆ. ಯಾವುದು ಅಂತ ಹೇಳ್ತೀವಿ? ಒಂದು ಅಖಿಲ ಭಾರತ ಜಲ ಕ್ರೀಡಾ ಗ್ರೂಪ್ ಚಾಂಪಿಯನ್ಶಿಪ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಕ್ಷಣಾ ಸಚಿವಾಲಯವು ಆಯೋಜಿಸಿದ ರಣ ಸಂವಾದ. ಯಾವ ಸಂವಾದ? ಈ ಒಂದು ರಣ ಸಂವಾದ 2026 ಸೇವಾ ಸೆಮಿನಾರ್ ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಯಾವ ನಗರದಲ್ಲಿ? ಜೈಸಲ್ಮೇರ್, ಬೆಂಗಳೂರು, ನವದೆಹಲಿ ಮತ್ತು ಪುಣೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಹೇಳಿ ನೋಡುವ, ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ಬೆಂಗಳೂರು ಅಂತ ಹೇಳ್ತೇವೆ. ಸರ್ ಯಾವುದೋ ಒಂದು ಬೆಂಗಳೂರು ರಣ ಸಂವಾದ. ಓಕೆ,
RCB CSK ಮ್ಯಾಚ್ ನಡೀತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ರಣಾಂಗಣ ಆಗಿಬಿಟ್ಟಿದೆ ಇವಾಗ ಅಲ್ಲಿ. ಸೊ ಆ ರೀತಿ ನೆನ್ಪಿಟ್ಕೊಳ್ಳಿ. ಸೊ ಎಲ್ಲಿ ನಮ್ಮ ಬೆಂಗಳೂರಲ್ಲಿ. ಓಕೆ, ನೆನ್ಪಿಳಿತದೆ. ಯಾವುದು ಅಂತ ಹೇಳ್ತೀವಿ, ಒಂದು ರಣ ಸಂವಾದ 2026 ಅಂತ ಹೇಳ್ತೀವಿ. ಯಾವ ಒಂದು ಸೆಮಿನಾರ್ ಇದು? ತ್ರಿಸೇವಾ ಸೆಮಿನಾರ್ ಅಂತ ಹೇಳ್ತೇವೆ. ಯಾವ ಸಚಿವಾಲಯ ಆಯೋಜನೆ ಮಾಡಿದೆ ಇದನ್ನು? ರಕ್ಷಣಾ ಸಚಿವಾಲಯ ಆಯೋಜನೆ ಮಾಡಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ? ಒಂದು ಬೆಂಗಳೂರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ವಲಯ 7ರ ಸಮ್ಮೇಳನವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾನೆ. ಸರ್ ಯಾವ ನಗರದಲ್ಲಿ ಇದನ್ನು ಉದ್ಘಾಟನೆ ಮಾಡಿರಬಹುದು ಅಂತ ಹೇಳ್ಬೋದಾ? ಯಾವ ನಗರದಲ್ಲಿ? ಯಾವ ನಗರ ಅಂದರೆ ಸರ್ ದ್ಯಾಟ್ ಈಸ್ ಒಂದು ನಮ್ಮ ಗೋವಾದ ಪಣಜಿ ಅಂತ ಹೇಳ್ತೀವಿ. ಸರ್ ಎಲ್ಲಿ ಅಂದರೆ ಒಂದು ನಮ್ಮ ಗೋವಾದ ಪಣಜಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಯಾವ ವರ್ಷದ ನಂತರ ಭಾರತವು ಓಝೋನ್ ಕ್ಷಯಕಾರಿ ಹೈಡ್ರೋಫ್ಲೋರೋ ಕಾರ್ಬನ್ ಉತ್ಪಾದಕತೆಯನ್ನು ಹಂತ ಹಂತವಾಗಿ ನಿಲ್ಲಿಸಲಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ವರ್ಷದ ನಂತರ ಅಂತ? ಯಾವ ವರ್ಷ? ಯಾವ ವರ್ಷ ಅಂದರೆ ಸರ್ 26, 27, 28, 29 ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ 2027 ಅಂತ ಹೇಳ್ತೀವಿ. ಹೆಸರನ್ನ ಯಾವುದು ಅಂತ ಹೇಳ್ತೀವಿ? ಒಂದು 2027 ಅಂತ ಹೇಳ್ತೇವೆ. ಯಾವುದೇ ಒಂದು HFC ಅಂತ ಹೇಳ್ತೀವಿ, ಹೈಡ್ರೋಫ್ಲೋರೋ ಕಾರ್ಬನ್ಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೈವಿಕ ವೈವಿಧ್ಯ ಮತ್ತು ಪರಿಸರ ಸ್ಥಿರತೆಯನ್ನು ಹೆಚ್ಚಿಸಲು ಆರೋಗ್ಯವನ ಎಂಬ ಉಪಕ್ರಮವನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ? ಯಾವುದು? ಆರೋಗ್ಯವನ ಉಪಕ್ರಮ ಯಾರು ಪ್ರಾರಂಭ ಮಾಡಿರಬಹುದು? ಸರ್ ಆರೋಗ್ಯವಾಗಿ ನಾವು ಎಲ್ಲಿರ್ಬೋದು? ವನದಲ್ಲಿರ್ಬೋದು. ಆ ವನವನ್ನು ಎಲ್ಲಿ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದರೆ ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಹೈವೇ ಅವರು. ಯಾರು? NHAI ಅಂತ ಹೇಳ್ತೀವಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸರ್ ಯಾವುದು ಅಂತ ಹೇಳ್ತೀವಿ? ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಐಕ್ಯ ರಾಷ್ಟ್ರ ಸಮಿತಿಯ ಆರ್ಥಿಕ, ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳ ಸಮಿತಿಗೆ ಇತ್ತೀಚೆಗೆ ಯಾರನ್ನು ನಿಯಮಿಸಲಾಗಿದೆ ಅಂತ? ಯಾವುದಕ್ಕೆ? ಸರ್ ಐಕ್ಯ ರಾಷ್ಟ್ರ ಸಮಿತಿಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಸಮಿತಿಗೆ CESCRಗೆ ಯಾರನ್ನು ನೇಮಿಸಲಾಗಿದೆ ಅಂತ? ಯಾರನ್ನು ನೇಮಿಸಲಾಗಿರಬಹುದು ಹೇಳ್ಬೋದಾ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಪ್ರೀತಿಯವರು. ಯಾರು ಅಂತ ಹೇಳಿ? ಒಂದು ಪ್ರೀತಿ ಸರಣ್ ಅವರು ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾರಿಗಾದರೂ ಫಾಸ್ಟ್ ಅಂತ ಫೀಲ್ ಆಗ್ತಾ ಇದ್ದರೆ ಪ್ಲೀಸ್ ನೀವು 0.85 ಇಲ್ಲಾಂದರೆ 0.9x ಇಟ್ಕೊಂಡು ಕ್ಲಾಸ್ನ ಕೇಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2028ರಲ್ಲಿ COP33 ಶೃಂಗ ಸಮ್ಮೇಳನವನ್ನು ಆಯೋಜಿಸಲು ಯಾವ ದೇಶ ತನ್ನ ಬಿಡ್ಡನ್ನು ಹಿಂತೆಗೆದುಕೊಂಡಿದೆ ಅಂತ? ಓಕೆ, ಸೊ ಈ ರೀತಿಯದೆಲ್ಲ ಸಹ ಹಿಂತೆಗೆದುಕೊಳ್ತದೆ, ಬೇಡದಿರೋದೆಲ್ಲ ಸಹ ಮಾಡ್ತದೆ. ಓಕೆ, ಸೊ ಯಾರು ಮಾಡ್ತಿದ್ದಾರೆ ಇದನ್ನು ಅಂತ? ಯಾರು ಅಂದರೆ ಸರ್ ನಮ್ಮ ಭಾರತ ಅಂತ ಹೇಳ್ತೇವೆ. ಓಕೆ, ಯಾರು ಅಂತ ಹೇಳ್ತೀವಿ? ನಮ್ಮ ಭಾರತ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಇವಾಗ 31ನೇದು ಯಾರು ಮಾಡ್ತಿದ್ದಾರೆ? ಸರ್ 31ನೇದು ಮಾಡ್ತಿರ್ತಕ್ಕಂಥ ದೇಶ ಟರ್ಕಿ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 32ನೇದು ಆಯೋಜನೆ ಮಾಡ್ತಕ್ಕಂಥ ದೇಶ ಯಾವುದು ಸರ್? ಈ ಒಂದು ಇಥಿಯೋಪಿಯಾ ಅಂತ ಹೇಳ್ತೀವಿ. 33ನೇದು ಯಾವ ದೇಶ ಮಾಡ್ತಾ ಇತ್ತು? ಸರ್ ಇಂಡಿಯಾ ಮಾಡಬೇಕು ಅಂತ ಬಿಡ್ನ ಮಾಡಿತ್ತು. ಬಟ್ ಇವಾಗ ಏನು ಮಾಡಿದೆ ಅಂದರೆ ನಾನು ವಲ್ಲವಲ್ಲೇ ಅಂತ ಇವರು ಹಿಂದನ್ನು ಕೈ ಹಾಕಿದ್ದಾರೆ. ಓಕೆ, ಸೊ ಮೀನ್ಸ್ ಇವರು ಇವಾಗ ನೋ ಅಂತ ಹೇಳಿದ್ದಾರೆ. ಯಾವುದಕ್ಕೆ? COP33 ಅಂತ ಹೇಳ್ತೀವಿ. ಹಾಗಾದರೆ COP30 ನಡೆದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ಹೇಳ್ಬೋದಾ? ಯಾವುದು? COP30 ನಡೆದಿರ್ತಕ್ಕಂಥ ದೇಶ ಯಾವುದು ಅಂತ? ಯಾವ ದೇಶ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಭಾರತ ಅಲ್ಲ, ಬ್ರೆಜಿಲ್ ಅಂತ ಹೇಳ್ತೀವಿ. ಸರ್ ಯಾವುದು ಅಂತ ಹೇಳ್ತೀವಿ? ಬ್ರೆಜಿಲ್ ಅಂತ ಹೇಳ್ತೀವಿ. ಬ್ರೆಜಿಲಲ್ಲಿ ಒಂದು COP33 ನಡೆದಿದೆ. 30 ನಡೆದಿದೆ. ಆ್ಯಂಡ್ ದೆನ್ 33 ಎಲ್ಲಿ ನಡೀತದೆ? 33 ನಮ್ಮ ಇಂಡಿಯಾದಲ್ಲಿ ನಡಿಬೇಕಾಗಿತ್ತು, ಮೀನ್ಸ್ ಭಾರತದಲ್ಲಿ ನಡಿಬೇಕಾಗಿತ್ತು. ಬಟ್ ಇವಾಗ ನಡೆಯಲ್ಲ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಾನವ ಅಂತರಿಕ್ಷ ಹಾರಾಟ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಓಕೆ, ಸೊ ಯಾವ ದಿನ ಆಚರಿಸಲಾಗ್ತದೆ ಹೇಳ್ಬೋದಾ? ಎನಿ ಗೆಸಸ್? ಯಾವುದು? 10 ಏಪ್ರಿಲ್, 11, 12 ಮತ್ತು 13 ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು 12 ಏಪ್ರಿಲ್ ಅಂತ ಹೇಳ್ತೀವಿ. ಯಾವುದು? ಅಂತಾರಾಷ್ಟ್ರೀಯ ಮಾನವ ಅಂತರಿಕ್ಷ ಹಾರಾಟ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವ ದಿನ ಅಂದರೆ ಸರ್ ಪ್ರತಿ ವರ್ಷ ಏಪ್ರಿಲ್ 12ರಂದು ನಾವು ಆಚರಣೆ ಮಾಡ್ತೇವೆ. ಓಕೆ, ಏನಂತ ಆಚರಣೆ ಮಾಡ್ತೇವೆ? ಸರಿ, ಒಂದು ಮಾನವ ಅಂತರಿಕ್ಷ ಹಾರಾಟ ದಿನ ಅಂತ ಆಚರಣೆ ಮಾಡ್ತೇವೆ. ಓಕೆ, ಇವಾಗ ಏಪ್ರಿಲ್ 12ರಂದು 12. ಓಕೆ, ಯಾವುದು? ಏಪ್ರಿಲ್ 12, 4 3 12, 4ನೇ ತಿಂಗಳು 12ನೇ ಡೇಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 26ನೇ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವೆ 7ನೇ ದಸ್ತಲಿಕ್ ಅಭ್ಯಾಸವನ್ನು ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ. ಸರ್ ದಸ್ತಲಿಕ್ ಎಷ್ಟನೇ ಒಂದು ಆವೃತ್ತಿಯಾಗಿದೆ? ಸರ್ 7ನೇ ಆವೃತ್ತಿಯಾಗಿದೆ. ಹಾಗಾದರೆ ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂತ? ಭಾರತ ಮತ್ತು ಯಾವ ದೇಶ? ಯಾವುದಂದರೆ ಸರ್ ದ್ಯಾಟ್ ಇಸ್ ಒಂದು ಉಜ್ಬೇಕಿಸ್ತಾನ್ ಅಂತ ಹೇಳ್ತೇವೆ. ಸರ್ ಯಾವುದೇ ಒಂದು ಉಜ್ಬೇಕಿಸ್ತಾನ್ ದೇಶದಲ್ಲಿ ಈ ಒಂದು ದಸ್ತಲಿಕ್ ಅಭ್ಯಾಸವನ್ನು ಪ್ರಾರಂಭ ಮಾಡಲಾಗಿದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ದೇಶದಲ್ಲೆಲ್ಲ ಆ ಒಂದು ದೇಶ ಮತ್ತು ನಮ್ಮ ದೇಶದ ಮಧ್ಯೆ ನಡೀತಾ ಇದೆ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೇಪಾಳದ ಜೊತೆ ಯಾವ್ದು ನಡೀತದೆ ಹೇಳ್ಬೋದಾ? ಯಾವುದು ಸರ್? ಸೂರ್ಯಕಿರಣ. ಎಷ್ಟನೇ ಆವೃತ್ತಿ ಆಗಿತ್ತು ಹೋದ ವರ್ಷ? ಸರ್ 8ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 27ನೇ ಪ್ರಶ್ನೆ, ಭಾರತ ಮೊದಲ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ಪರೀಕ್ಷಾ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾನೆ. ಯಾವುದು ಸರ್ ಈ ಒಂದು ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ಪರೀಕ್ಷಾ ಕೇಂದ್ರವನ್ನು? ಗುಜರಾತ್, ಆಂಧ್ರ ಪ್ರದೇಶ, ಪಂಜಾಬ್ ಮತ್ತು ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಯಾವುದಂತ ಹೇಳ್ಬೋದಾ ಅನ್ನೋದು ಜಾಸ್ತಿ ಕೇಳೋದಾಗಿದೆ. ಓಕೆ, ಬಟ್ ಗೆಸ್ ಮಾಡಿ ನೀವು ಅಂತ. ಒಂದು ಸೆಕೆಂಡ್ ಟೈಮ್ ತೊಗೊಳ್ಳಿ ಕ್ವಿಕ್ಕಾಗಿ. ಯಾವುದು?
ಸರ್ ಆಂಧ್ರ ಪ್ರದೇಶದ ಅಮರಾವತಿ ಅಂತ ಹೇಳ್ತೇವೆ. ಸರ್ ಯಾವುದು ಅಂತ ಹೇಳ್ತೇವೆ, ಈ ಒಂದು ಆಂಧ್ರ ಪ್ರದೇಶದ ಅಮರಾವತಿ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದು ಭಾರತ ಮೊದಲ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ಪರೀಕ್ಷಾ ಕೇಂದ್ರವನ್ನು ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಆಂಧ್ರ ಪ್ರದೇಶದ ಅಮರಾವತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರೈತರ ಆದಾಯವನ್ನು ಹೆಚ್ಚಿಸಲು ಪ್ರೋತ್ಸಾಹಿಸಲು ಅಡ್ವಾನ್ಸ್ಡ್ ಅಗ್ರಿಕಲ್ಚರ್ ಫೇರ್ 2026 ಯಾವ ರಾಜ್ಯದಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾರೆ. ಯಾವ ರಾಜ್ಯದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ ಅಂತ, ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮಧ್ಯಪ್ರದೇಶ ಅಂತ ಹೇಳ್ತೇವೆ. ಯಾವುದೇ ಒಂದು ಮಧ್ಯಪ್ರದೇಶ. ಕಾಡನ್ಯ ಕಡದಲ್ಲಿ ಅಗ್ರಿಕಲ್ಚರ್ ಫೇರ್ನ ಇವರು ಆರಂಭ ಮಾಡ್ತಾರಂತೆ. ಓಕೆ, ಸೊ ಇದು ಯಾವುದು ಅಂತ. ಓಕೆ, ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಏನಾದರೂ ಸಟೈರಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಟ್ರೋಲಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಏನಂತ ಹೇಳ್ತೀವಿ ಸರ್ಕ್ಯಾಸಮಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ವ್ಯಂಗ್ಯವಾಗಿ ನೆನ್ಪಿಟ್ಕೊಳ್ಳಿ, ವಾಟ್ ಎವರ್ ಏನಾದರೂ ಒಂದು ಲಿಂಕ್ ಮಾಡ್ಕೊಳ್ಳಿ, ಒಟ್ಟಲ್ಲಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ, ಅದೇ ಫೈನಲಲ್ಲಿ ಆಗೋದು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನೌಕಾಪಡೆಯು ಆಯೋಜಿಸಲಿರುವ ಕಮಾಂಡರ್ಸ್ ಕಾನ್ಫರೆನ್ಸ್ 2026 ಮೊದಲ ಆವೃತ್ತಿ ಎಲ್ಲಿ ನಡೆಯಲಿದೆ ಅಂತ ಕೇಳಿದಾನೆ. ಯಾವುದು ಸರಿ, ಒಂದು ಕಮಾಂಡರ್ಸ್ ಕಾನ್ಫರೆನ್ಸ್ನ ಮೊದಲ ಆವೃತ್ತಿ ಆಗಿದೆ ಅಂತೆ. ಸೊ ಹಾಗಾದರೆ ಇದು ಎಲ್ಲಿ ನಡೆಯಲಿದೆ ಅಂತ, ಎಲ್ಲಿ ಅಂತಂದರೆ ಸರ್ ದ್ಯಾಟ್ ಈಸ್ ಇದು ಮೊದಲಾಗಿದೆ ಅಂದರೆ ಇದು ನವದೆಹಲಿಯಲ್ಲಿ ನಡೀತದೆ. ಎಲ್ಲಿ ಒಂದು ನವದೆಹಲಿ ಅಂತ ಹೇಳ್ತೀವಿ. ಯಾವುದು ಈ ಒಂದು ನೌಕಾಪಡೆಯು ಆಯೋಜನೆ ಮಾಡತಕ್ಕಂತಹ ಕಮಾಂಡರ್ಸ್ ಕಾನ್ಫರೆನ್ಸ್. ಯಾವುದು ಸರ್ ನೌಕಾಪಡೆ ಫಸ್ಟ್, ಆ್ಯಂಡ್ ದೆನ್ ಯಾವುದು ಸರ್ ಕಮಾಂಡರ್ ಕಾನ್ಫರೆನ್ಸ್ ಎಲ್ಲಿ ನಡೀತಾ ಇದೆ ಸರ್ ನವದೆಹಲಿ. ನೆನ್ಪಿಟ್ಕೊಳ್ಬೋದಾ ಇದನ್ನೆಲ್ಲವೂ ಸಹ. ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆಯು ಬ್ರಹ್ಮಾಸ್ತ್ರ ಅಭ್ಯಾಸವನ್ನು ಯಾವ ರಾಜ್ಯದಲ್ಲಿ ನಡೆಸಿತು ಅಂತ. ಬ್ರಹ್ಮಾಸ್ತ್ರ ಅಭ್ಯಾಸ ಯಾವ ರಾಜ್ಯದಲ್ಲಿ ನಡೆಸಿತು ಅಂತ ಗುಜರಾತ್, ಅರುಣಾಚಲ್ ಪ್ರದೇಶ, ರಾಜಸ್ಥಾನ ಮತ್ತು ಪಂಜಾಬ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ರಾಜಸ್ಥಾನ ಅಂತ ಹೇಳ್ತೀವಿ. ಯಾವುದು ಅಂತ ಹೇಳ್ತೀವಿ, ಒಂದು ನಮ್ಮ ರಾಜಸ್ಥಾನ ಅಂತ ಹೇಳ್ತೀವಿ. ರಾಜಸ್ಥಾನದಲ್ಲಿ ಒಂದು ಬ್ರಹ್ಮಾಸ್ತ್ರ ಅಭ್ಯಾಸ ನಡೆಸಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉಲಾನ್ ಬತಹಾರ್. ಯಾವುದು ಒಂದು ಉಲಾನ್ ಬತಹಾರ್ನಲ್ಲಿ ನಡೆದ 2026 ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಯಾವ ಪದಕ ಗೆದ್ದರು ಅಂತ ಕೇಳಿದ್ದಾನೆ. ಓಕೆ, ಸೊ ನಿಮ್ಮ ಫ್ರೆಂಡ್ ಯಾರಾದರೂ ವಿಶ್ವನಾಥ್ ಅಂತ ಇದ್ದರೆ ಸೊ ಏನು ಸಖತ್ತಾಗಿ ಬಾಕ್ಸಿಂಗ್ ಮಾಡ್ತೀಯ ಅಂತ ನೆನ್ಪಿಡ್ತದೆ ಇದು. ಸೊ ಹಾಗಾದರೆ ಅವರು ಯಾವ ಪದಕವನ್ನು ಗೆದ್ದಿದ್ದಾರೆ ಅಂತ, ಯಾವ ಪದಕ ಗೆದ್ದಿರಬಹುದು ಅವರು ಅಂತ. ನನ್ನ ಫ್ರೆಂಡ್ ಬೆಳ್ಳಿಗೆಲ್ಲ ಇವಾಗ ಆಸೆ ಪಡಲ್ಲ, ಜಸ್ಟ್ ಬಂಗಾರ. ಯಾಕೆಂದರೆ 1,60,000 ಇವಾಗ ಒಂದು ತೊಲೆಗೆ ಆಗಿದೆ. ಓಕೆ, ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ ಯಾವುದಂದರೆ ಒಂದು ಚಿನ್ನದ ಪದಕ ಅಂತ ಹೇಳ್ತೀವಿ. ಎಲ್ಲಿ ನಡೆದಿದೆ ಇದು ಈ ಒಂದು ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಉಲಾನ್ ಬತಾರ್ ಅಂತ ಹೇಳ್ತೀವಿ. ಸರ್ ಎಲ್ಲಿ ಅಂದರೆ ಈ ಒಂದು ಉಲಾನ್ ಬತಾರ್ದಲ್ಲಿ ನಡೆದಿದೆ. ಅದರಲ್ಲಿ ಚಿನ್ನದ ಪದಕವನ್ನು ಗೆದ್ದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಈ ಒಂದು ಬಾಕ್ಸಿಂಗಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಭಾರತದ ನಮ್ಮ ಮಿತ್ರ ವಿಶ್ವನಾಥ್ ಸುರೇಶ್ ಅವರು ಅಂತ ಹೇಳ್ತೇವೆ. ಸರ್ ಯಾರು ಅಂತ ಹೇಳ್ತೀವಿ, ಒಂದು ವಿಶ್ವನಾಥ್ ಸುರೇಶ್ ಅವರು ಪದಕವನ್ನು ಗೆದ್ದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬೆಲ್ಜಿಯಂ ಮತ್ತು ಯುರೋಪಿಯನ್ ಯೂನಿಯನ್ಗೆ ಭಾರತದ ಹೊಸ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಓಕೆ, ಯಾರನ್ನು ನೇಮಿಸಲಾಗಿದೆ ಯಾವುದಕ್ಕೆ, ಈ ಒಂದು ಯುರೋಪಿಯನ್ ಯೂನಿಯನ್ಗೆ ಮತ್ತು ಬೆಲ್ಜಿಯಂಗೆ. ಹೇಳ್ಬೋದಾ ಯಾರು ಅಂತ. ಸೊ ಯಾರು ಅಂತಂದರೆ ಸರ್ ಇದನ್ನು SSGDಯಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿದ್ದಾನೆ. ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಪ್ರಣಯ್ ವರ್ಮಾ ಅವರು ಅಂತ ಹೇಳ್ತೀವಿ. ಯಾರು ಒಂದು ಪ್ರಣಯ್ ವರ್ಮಾ. ಹೇಗೆ ನೆನ್ಪಿಟ್ಕೊಳ್ಬೋದು ಇದಕ್ಕೆ ಒಂದು ಟ್ರಿಕ್ ಹೇಳ ನಿಮಗೆ. ಓಕೆ, ಪ್ಯಾರಿಸನ್ನು ನಾವು ಏನಂತ ಹೇಳ್ತೀವಿ, ಪ್ರೀತಿಯ ನಗರ ಅಂತ ಹೇಳ್ತೀವಿ. ಓಕೆ, ದ ಲವ್ ಸಿಟಿ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಪ್ರೀತಿ, ಪ್ರೇಮ, ಪ್ರಣಯ ಅಂತ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಈ ಪ್ರಣಯ್ ವರ್ಮಾ ಅವರು ನೆನ್ಪುಳಿತಾರೆ. ಓಕೆ, ಸೊ ಏನಾದರೂ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಬೇಕಷ್ಟೇ. ದಟ್ಸ್ ಅ ಫೈನಲ್ ಥಿಂಗ್. ಸೊ ನೆನ್ಪುಳಿತದೆ, ಇಲ್ಲಾಂದರೆ ನಿಮ್ಮ ಬೇಕಾದಾಗೆ ನೀವು ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು IPLನಲ್ಲಿ 4,000 ರನ್ ಗಳಿಸಿದ ಅತಿ ಕಿರಿಯ ಭಾರತೀಯ ಆಟಗಾರ ಯಾರು ಅಂತ. ಯಾರಾಗಿದೆ ಸರ್ ಒಂದು 4,000 ರನ್ಗಳನ್ನು ಗಳಿಸಿರ್ತಕ್ಕಂಥ ಅತಿ ಕಿರಿಯ ಆಟಗಾರ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು GTA ಕ್ಯಾಪ್ಟನ್ ಆಗಿರ್ತಕ್ಕಂತಹ ಶುಭ್ಮನ್ ಗಿಲ್ ಅಂತ ಹೇಳ್ತೇವೆ. ಸರ್ ಯಾರು ಒಂದು ಶುಭ್ಮನ್ ಗಿಲ್ ಅವರು 4,000 ರನ್ಗಳನ್ನು ಗಳಿಸಿರ್ತಕ್ಕಂಥ ಅತಿ ಕಿರಿಯ ಆಟಗಾರ ಆಗಿದ್ದಾರೆ. ಅಂದರೆ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ರೀಸೆಂಟಾಗಿ ಯಾರು ಇದೇ ತಂಡದ ಓಪನರ್ ಆಗಿರ್ತಕ್ಕಂತಹ ಸಾಯಿ ಸುದರ್ಶನ್ ಅವರು 2,000 ರನ್ಗಳನ್ನು ಸಹ ಪೂರೈಸಿದ್ದಾರೆ. ಕ್ರಿಸ್ ಗೇಲ್ ಅವರ ರೆಕಾರ್ಡನ್ನು ಅವರು ಬ್ರೇಕ್ ಮಾಡಿದ್ದಾರೆ ಇವಾಗ ಆಲ್ರೆಡಿ. ಸೊ ಅದಕ್ಕೆ ಅವರು ನ್ಯೂಸಲ್ಲಿ ಇದ್ದಾರೆ, ಅವ್ರನ್ನ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ 4,000 ರನ್ಗಳನ್ನು ಮಾಡೋದಲ್ಲ, 4,000 ಜಸ್ಟ್ ಚೇಸಲ್ಲಿ ಪೂರ್ಣಗೊಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಏಕೈಕ ವ್ಯಕ್ತಿ ದಟ್ ಈಸ್ ಒಂದು VK ಅಂತ ಹೇಳ್ತೀವಿ, ವಿರಾಟ್ ಕೊಹ್ಲಿ ಅಂತ ಹೇಳ್ತೀವಿ. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವನ್ಯಜೀವಿ ಮತ್ತು ಪಶು ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಿಸಿದ ಮೀಸಲಾದ ವಿಶ್ವದ ಮೊದಲ ಜಾಗತಿಕ ವನ್ಯಜೀವಿ ಸಂಸ್ಥೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ. ಎಲ್ಲಿ ಪ್ರಾರಂಭ ಮಾಡಿರ್ಬೋದು ಅಂತ ಈ ಒಂದು ವನ್ಯಜೀವಿ ಸಂಸ್ಥೆಯನ್ನು. ಎಲ್ಲಿ ಸರ್ ಇದು, ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಜಾಮ್ನಗರ್ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಒಂದು ಜಾಮ್ನಗರ್ ಎಲ್ಲಿ ಬರುತ್ತೆ, ರಾಜ್ಯ ಕೊಡ್ಬೋದಲ್ಲ ನಿಮಗೆ, ಗುಜರಾತ್ ಅಂತ ಹೇಳಬೇಕಾಗತ್ತೆ ನೀವು. ಎಲ್ಲಿ ಗುಜರಾತ್ನ ಜಾಮ್ನಗರದಲ್ಲಿ ಇದು ಪ್ರಾರಂಭ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫ್ರಾನ್ಸ್ನಲ್ಲಿ ನಡೆದ ಮಾಂಟೆ ಕಾರ್ಲೋ ಮಾಸ್ಟರ್ಸ್ 2026 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ. ಎಲ್ಲಿ ನಡೆದಿದೆ ಸರ್, ಫ್ರಾನ್ಸಲ್ಲಿ ನಡೆದಿದೆ. ಏನು ನಡೆದಿದೆ, ಒಂದು ಮಾಂಟೆ ಕಾರ್ಲೋ ಮಾಸ್ಟರ್ಸ್ ಪ್ರಶಸ್ತಿ ನಡೆದಿದೆ. ಯಾವುದಕ್ಕೆ, ಇದು ಯಾವ ಕ್ರೀಡೆಗೆ ಸರ್, ಚೆಸ್ ಕ್ರೀಡೆಗೆ. ಹಾಗಾದರೆ ಯಾರು ಗೆದ್ದಿದ್ದಾರೆ ಅಂತ, ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಸರ್ ಯಾರು ಒಂದು ಜಾನಿಕ್ ಸಿನ್ನರ್ ಅವರು ಇದನ್ನು ವಿನ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚೀನಾದಲ್ಲಿ ನಡೆದ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಯಾವ ಪದಕ ಗೆದ್ದರು ಅಂತ. ಸೊ ಇವ್ರು ಗೆದ್ದಿರ್ತಕ್ಕಂತಹ ಪದಕ ಸರ್ ದಟ್ ಈಸ್ ಬೆಳ್ಳಿ ಅಂತ. ಓಕೆ,
ಇವರು ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದನ್ನ ಇವರು ಮೌನ ನಂಗೆ ಬೇಕಾಗಿಲ್ಲ ನಾನು ಮಾತಾಡ್ತೀನಿ ಅಂತ ಇವರು ಬೆಳ್ಳಿಯನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಯಾರು ಅಂತ ಹೇಳ್ತೀವಿ, ನಮ್ಮ ಭಾರತದ ಆಯುಷ್ ಶೆಟ್ಟಿ ಅವರು ಅಂತ ಹೇಳ್ತೀವಿ. ಎಲ್ಲಿ ನಡೆದಿತ್ತು ಇದು ನಿಂಗ್ಬೋಲಲ್ಲಿ ನಡೆದಿತ್ತು. ನಿಂಗ್ಬೋಲ್ ಎಲ್ಲಿ ಕಂಡು ಬರುತ್ತೆ ಸರ್? ಚೀನಾದಲ್ಲಿ ಕಂಡು ಬರುತ್ತೆ. ಏನು ನಡೆದಿತ್ತಲ್ಲಿ ಆ ಒಂದು ನಿಂಗ್ಬೋಲ್ದಲ್ಲಿ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆದಿತ್ತು. ಹಾಗಾದರೆ ಈ ಒಂದು ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು? ಮರ್ತು ಬಿಟ್ರಾ ನಿಮ್ಮ ವಿಶ್ವನಾಥ್ ಫ್ರೆಂಡ್ಗೆ? ಎಲ್ಲಿ ಸರ್? ಉಲನ್ ಬತಾರ್ ಏನು ಪದಕ ಗೆದ್ದಿದ್ದಾರೆ ಅವರು? ಚಿನ್ನದ ಪದಕ ಗೆದ್ದಿದ್ದಾರೆ. ಓಕೆ, ಸೊ ಆಯುಷ್ಗೆ ಸ್ವಲ್ಪ ಆಯುಷ್ಯ ಜಾಸ್ತಿ ಇದೆ, ಸೊ ದ್ಯಾಟ್ಸ್ ವೈ ಇವರು ಬೆಳ್ಳಿಯನ್ನು ತೆಗೆದುಕೊಂಡಿದ್ದಾರೆ. ಮುಂದೆ ನಾನು ಬಂಗಾರ ತೊಗೊಳ್ಬೇಕು ಅಂತ. ವಿಶ್ವನಾಥ್ ಅವರಿಗೆ ವಿಶ್ವಾಸ ಇಲ್ಲ, ಮುಂದೆ ಬಂಗಾರ ಜಾಸ್ತಿ ರೇಟ್ ಹೆಚ್ಚಾಗಬಹುದು ಅಂತ ಅವರು ಚಿನ್ನದ ಪದಕ ಗೆದ್ದಿದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಏಪ್ರಿಲ್ 13, 2026 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಯಾವ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಯಾವ ಒಂದು ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡಿರಬಹುದು ಅಂತ ಹೇಳ್ಬೋದಾ? ಇದಕ್ಕೆ ಹೇಳಿ ನೋಡುವ, ಯಾವುದಾಗುತ್ತೆ ಸರ್? ಯಾವುದು ಅಂದರೆ 107ನೇದು ಅಂತ ಹೇಳ್ತೇವೆ. ಓಕೆ, ಸೊ ಅಗೇನ್ ನಿಮಗೆ ಅದೇ ಸೇಮ್ ಕೋಡ್ ಹೇಳಿದಾನಲ್ಲ, ಏನದು? ಇಲ್ಲ, ವರ್ಷವನ್ನು ಮೈನಸ್ ಮಾಡಬೇಕಷ್ಟೇ ಇದ್ದಿದ್ದು ವರ್ಷದಲ್ಲಿ. ಈ ಸೆಕೆಂಡ್ ನಮಗೆ ಆನ್ಸರ್ ಬರುತ್ತೆ. ಓಕೆ, ಸೊ 2026 1919 ಮೈನಸ್ ಮಾಡಿ ಎಷ್ಟು ಬರುತ್ತೆ ನಿಮಗೆ? 107 ಬರುತ್ತಲ್ವಾ? ಸೊ ಇಲ್ಲಾಂದರೆ ಜಸ್ಟ್ ಯೂನಿಟ್ ಡಿಜಿಟ್ ಚೆಕ್ ಮಾಡ್ಕೊಳ್ಳಿ. ಎಷ್ಟು? 6 ಇದೆ. ಓಕೆ, 6 ಇದೆ, ಇಲ್ಲಿ 9 ಇದೆ. 16ರಲ್ಲಿ 9 ತೆಗೆದ್ರೆ ಎಷ್ಟು ಬರುತ್ತೆ ನಿಮಗೆ? ಸರ್ 7 ಉಳಿಯೋದಲ್ಲ. ಸೊ 7 ಯೂನಿಟ್ ಡಿಜಿಟ್ ಒಂದೇ ಇದೆಯಲ್ಲ, ಸೊ ಹಾಕಿ ಟಿಕ್ ಮಾಡಿ ಅಷ್ಟೇ. ಅದೇ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಚಾಗಸ್ ರೋಗ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾವ ದಿನ ಆಚರಣೆ ಮಾಡಬಹುದು ನಾವು ಪ್ರತಿ ವರ್ಷ ಈ ಒಂದು ವಿಶ್ವ ಚಾಗಸ್ ರೋಗ ದಿನವನ್ನು? ಯಾವಾಗಂತ ಹೇಳ್ಬೋದಾ? ಯಾವುದು ಯಾವಾಗ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಏಪ್ರಿಲ್ 14 ಅಂತ ಹೇಳ್ತೀವಿ. ಯಾವುದನ್ನು ಆಚರಣೆ ಮಾಡ್ತೀವಿ ಸರ್? ವಿಶ್ವ ಚಾಗಸ್ ರೋಗ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಯಾವ ರೋಗ ಸರ್? ದ್ಯಾಟ್ ಇಸ್ ಒಂದು ವಿಶ್ವ ಚಾಗಸ್ ರೋಗ. ಯಾವ ದಿನ? ಈ ಒಂದು ಏಪ್ರಿಲ್ 14 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಾನವ ಅಂತರ್ ಓಕೆ, ಯಾವುದಂತ ದ ಸ್ಪೇಸ್ ಹಾರಾಟವನ್ನು, ಓಕೆ, ದ ಸ್ಪೇಸ್ ಫ್ಲೈಯಿಂಗ್ ಡೇನ ಯಾವಾಗ ಆಚರಣೆ ಮಾಡ್ತೀವಿ? ಓಕೆ, ಸೊ ಯಾವಾಗ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಏಪ್ರಿಲ್ 12. ಏಪ್ರಿಲ್ 13 ಏನು ಸರ್? ಲಡಾಖ್ ಡೇ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 13ಕ್ಕೆ ನಾವು ಜಲಿಯನ್ ವಾಲಾಬಾಗ್ ದಿನ ಅಂತ ಆಚರಣೆ ಮಾಡ್ತೀವಿ. 14ಕ್ಕೆ ಏನು ಅಂತ ಆಚರಣೆ ಮಾಡ್ತೀವಿ? ಈ ಒಂದು ಇದನ್ನು ಚಾಗಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಒಂದು ಚಾಗಸ್ ರೋಗದ ದಿನ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಿಹಾರದ ಹೊಸ ಮುಖ್ಯಮಂತ್ರಿಯಾಗಿ ಯಾರನ್ನು ನೇಮಿಸಲಾಗುವುದು ಅಂತ? ಯಾರನ್ನ ಸರ್ ಇವರು? ಯಾರನ್ನಂದರೆ ಸರ್ ದ್ಯಾಟ್ ಇಸ್ ಒಂದು ಸಾಮ್ರಾಟ್ ಚೌಧರಿ ಅಂತ ಹೇಳ್ತೇನೆ. ಓಕೆ, ಒಂದು ನಿಮಿಷ ನಿಮಗೆ ವೇಸ್ಟ್ ಮಾಡ್ತೇನೆ ಟೈಮ್, ಜಸ್ಟ್ ವೇಟ್ ಮಾಡಿ. ಓಕೆ, ಏನು ಅಂತಂದರೆ ಸರ್ ಬಿಹಾರದ ಹೊಸ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಾಮ್ರಾಟ್ ಚೌಧರಿ ಇನ್ 1995 ಒಂದು ಕೇಸ್ ಆಗುತ್ತೆ ಇವ್ರ ಮೇಲೆ. ಓಕೆ, ಒಂದು ಮರ್ಡರ್ ಮಾಡ್ತಾರೆ ಇವರು, ಒಂದಲ್ಲ ಆ್ಯಕ್ಚುಲಿ 6 ಮರ್ಡರ್ ಕೇಸ್ ಇರುತ್ತೆ ಇವ್ರ ಮೇಲೆ. ಆ್ಯಂಡ್ ದೆನ್ ಇವರು ಕೋರ್ಟಿಂದ ಬಿಡುಗಡೆ ಆಗ್ತಾರೆ. ಬಿಡುಗಡೆ ಯಾಕೆ ಆಗ್ತಾರೆ? ಆ್ಯಂಡ್ ದೆನ್ ಇವರಿಗೆ ಶಿಕ್ಷೆ ಆಗೋದಿಲ್ಲ. ಯಾಕೆ ಇವರಿಗೆ ಶಿಕ್ಷೆಯಿಂದ ಮುಕ್ತಿ ಕೊಡ್ತಾರೆ ಅಂತ ಕೇಳಿದ್ರೆ, ಇವರು ಮೈನರ್ ಇದ್ದಾರೆ ಅಂತ. ಓಕೆ, ಏನಿದ್ದಾರೆ? ಮೈನರ್ ಇದ್ದಾರೆ ಅಂತ ಇವರಿಗೆ ಘೋಷಣೆ ಮಾಡ್ತಾರೆ. ಸೊ ಅವಾಗೇನು 18 ವರ್ಷಕ್ಕಿಂತ ಕಡಿಮೆ ಇರಬೇಕಲ್ಲ ಅವರು. ಆ್ಯಂಡ್ ದೆನ್ ಇವಾಗ ಈ ಎಲೆಕ್ಷನಲ್ಲಿ ಏನು ಇವರು ವಿನ್ ಆಗಿದ್ದಾರಲ್ವಾ, ಅದರಲ್ಲಿ ಏನು ನಾಮಪತ್ರ ಸಲ್ಲಿಕೆ ಮಾಡ್ತಾರಲ್ಲ, ಅದರಲ್ಲಿ ಅವ್ರ ಏಜ್ ಎಷ್ಟಿದೆ ಅಂದರೆ 52 ಏಜ್ ಇದೆ. ಹಾಗಾದರೆ ಇವರು ರಿಯಲಿ ಮೈನರ್ ಇದ್ರಾ? 56. ಓಕೆ, ಸೊ ಹಾಗಾದರೆ ರಿಯಲಿ ಅವ್ರು ಮೈನರ್ ಇದ್ರ ಅವಾಗ. ಆ್ಯಂಡ್ ದೆನ್ ಇವಾಗ ಬಿಹಾರದ ಮುಖ್ಯಮಂತ್ರಿ, ಆ್ಯಂಡ್ ದೆನ್ ವಾಟ್ ವಿ ಸೇ ಗೃಹ ಮಂತ್ರಿ ಆತ ಹೇಳ್ತಾನೆ, ವ್ಯಕ್ತಿ ಬಂದು ಎಲ್ಲಿ ಬಿಹಾರದಲ್ಲಿ ಭಾಷಣ ಮಾಡುವಾಗ, ಈ ಸಾಮ್ರಾಟ್ ಚೌಧರಿ ಅವರು ಏನಾದರೂ CM ಆದರೆ ಈ ನಮ್ಮ ಭಾರತ ಪ್ರಧಾನಿ ನಿಮಗೆ ಬಹಳ ಹತ್ತಿರವಾಗ್ತಾರೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಸೊ ಮೀನ್ಸ್ ಈ ರೀತಿಯ ವ್ಯಕ್ತಿ ಭಾಳ ಹತ್ತಿರವ ಅವರಿಗೆ. ಒಳ್ಳೆಯವನು ನನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಮತ್ತೊಬ್ಬ ಒಳ್ಳೆಯವ ನನ್ನ ಫ್ರೆಂಡ್ ಆಗೇ ಆಗ್ತಾನೆ, ಅದು ಹೌದು, ನಿಜ ಇದೆ. ಓಕೆ, ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಇದೇ ವ್ಯಕ್ತಿ 3 ಪಕ್ಷಗಳನ್ನು ಚೇಂಜ್ ಮಾಡಿದ್ದ. ಓಕೆ, ಯಾರು? ಸಾಮ್ರಾಟ್ ಚೌಧರಿ ಅಂತ ಹೇಳ್ತೇವೆ. ಓಕೆ, ಸರ್ ರೆಸ್ಪೆಕ್ಟ್ ಕೊಡಿ ಇವರಿಗೆ ಅಂತ. ಓಕೆ, ರೆಸ್ಪೆಕ್ಟ್ ಕೊಡೋಂತಹ ಒಳ್ಳೆ ಕೆಲಸ ಏನು ಮಾಡಿಲ್ಲ ಇವರು. ಬಟ್ ಏನು ಬಿಟ್ಕೊಳ್ಳಿ, ಈತ ವ್ಯಕ್ತಿ ಏನಿದಾನಲ್ವಾ ಸಾಮ್ರಾಟ್ ಚೌಧರಿ, ಇದೇ ವ್ಯಕ್ತಿ 3 ಪಕ್ಷಗಳನ್ನು ಚೇಂಜ್ ಮಾಡ್ಕೊಳ್ತಾನೆ. ಆ್ಯಂಡ್ ದೆನ್ ಈತನ ತಂದೆಯೇ ಏನು ಹೇಳ್ತಾನೆ ಅಂದರೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ. ಓಕೆ, ಈ ಎಲೆಕ್ಷನಲ್ಲಿ ಇದಕ್ಕಿಂತ ಹಿಂದೆ ಮೋದಿಯ ಒಂದು ಹಾವಳಿ ಜಾಸ್ತಿ ಆಗಿದೆ ನಮ್ಮ ಬಿಹಾರದಲ್ಲಿ, ಆತ ಏನಾದರೂ ಇಲ್ಲಿ ಬಂದರೆ ಆತನ ನಾನು ಕಡಿತೀನಿ ಅಂತ ಹೇಳಿರ್ತಾನೆ. ಓಕೆ, ಇದೇ ಮಾತು ಹೇಳಿರ್ತಾನೆ, ಏನೋ ನಾನು ಚೇಂಜ್ ಮಾಡಿಲ್ಲ, ಅದಕ್ಕೆ ಆಲ್ಟರ್ನೇಟ್ ಇಲ್ಲ, ಜಸ್ಟ್ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ ಅಷ್ಟೇ. ಇದೇ ವ್ಯಕ್ತಿಯ ತಂದೆ ಹೇಳ್ತಿದ್ದಾನೆ. ಬಟ್ ಇವಾಗ ಇದೇ ವ್ಯಕ್ತಿ BJPಗೆ ಬಂದು ಇವಾಗ ಅಲ್ಲಿ CM ಆಗಿದ್ದಾನೆ. ಓಕೆ, ಬಿಹಾರ್ ಈಸ್ ನಾಟ್ ಫಾರ್ ಬಿಗಿನರ್ಸ್, ಇಂಡಿಯಾ ಈಸ್ ನಾಟ್ ಫಾರ್ ಎಕ್ಸ್ಪರ್ಟ್ಸ್ ಆಲ್ಸೋ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಒಂದು ಪೀಟರ್ ಮ್ಯಾಕರ್ ಇತ್ತೀಚೆಗೆ ಯಾವ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ? ಓಕೆ, ಸೊ ಅಲ್ಲಿ ಅವಾಗಲೇ ನೋಡಿದ್ವಲ್ವ ನಾವು, ಯಾರು ನಿಜರ್ ಅವರು ಯಾವ ದೇಶದ ಅಧ್ಯಕ್ಷರಾಗಿದ್ದರು ಸರ್? ಇರಾಕ್ ದೇಶದ್ದು. ಇಲ್ಲಿ ಯಾರಿದ್ದಾರೆ ಸರ್? ಪೀಟರ್ ಇದ್ದಾರೆ. ಹಾಗಾದರೆ ಈ ಒಂದು ಅವರು ನಿಜರ್, ಇವರು ಪೀಟರ್. ಸೊ ಹಾಗಾದರೆ ಇವರು ಯಾವ ದೇಶದ ಅಧ್ಯಕ್ಷರು ಅಂತ? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಹಂಗೇರಿ ಅಂತ ಹೇಳ್ತೇವೆ. ಸರ್ ಯಾವುದೇ ಒಂದು ಹಂಗೇರಿ ದೇಶ ಅಂತ ಹೇಳ್ತೀವಿ. ಸರ್ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಂಗೇರಿ ದೇಶದ ಅಧ್ಯಕ್ಷರು ಇವರಾಗಿದ್ದಾರೆ. ಯಾರು ಅಂತ ಹೇಳ್ತೀವಿ? ಒಂದು ಪೀಟರ್ ಮ್ಯಾಗರ್ ಅವರು ಅಂತ ಹೇಳ್ತೇವೆ. ಇವರು ಪ್ರಧಾನಮಂತ್ರಿ ಹುದ್ದೆಗೆ ಏರಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇವ್ರ ಬಗ್ಗೆ ಒಂದು ಸ್ಟೋರಿ ಇದೆ. ಓಕೆ, ಅದು ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ಒಂದು ಕ್ಲಾಸಲ್ಲಿ ಹೇಳ್ತೇನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಪ್ರಕಾರ ಮಾರ್ಚ್ 2026ರಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ಎಷ್ಟಕ್ಕೆ ಏರಿದೆ ಅಂತ? ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ದೆನ್ ಇದು ಹೈಯೆಸ್ಟ್ ಏರಿಕೆ ಆಗಿದೆ. ಸೊ ದ್ಯಾಟ್ಸ್ ವೈ ಎಷ್ಟು ಅಂದರೆ ಸರ್ ದ್ಯಾಟ್ ಇಸ್ ಒಂದು 3.2% ಅಂತ ಹೇಳ್ತೀವಿ. ಎಷ್ಟು? ಒಂದು 3.2% ಈ ಒಂದು ಇನ್ಫ್ಲೇಷನ್ ಏರಿದೆ. ಯಾವ ಇನ್ಫ್ಲೇಷನ್ ಅಂತ ಹೇಳ್ತೀವಿ? ಇಂಡಿಯನ್ ರಿಟೇಲ್ ಇನ್ಫ್ಲೇಷನ್ ರೈಸ್ ಅಂತ ಹೇಳ್ತೀವಿ. ಎಷ್ಟು? 3.2 ಅಲ್ಲ, 3.4. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ವಿಸ್ಡನ್ ಪ್ರಶಸ್ತಿಯಲ್ಲಿ ಅಸಾಧಾರಣ ಪ್ರದರ್ಶನಕ್ಕಾಗಿ ಇತ್ತೀಚೆಗೆ ಯಾರನ್ನು ಗೌರವಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾರನ್ನು ಗೌರವಿಸಲಾಗಿದೆ ಸರ್ ಇಲ್ಲಿ? ಯಾರು ಸರ್? ಟೋಟಲಿ 4 ಜನನ ಗೌರವಿಸಲಾಗಿದೆ. ಯಾರ್ಯಾರು ಅವರು ನೆನ್ಪಿಟ್ಕೊಳ್ತೀರಾ? ಯಾರ್ಯಾರು ಸರ್? ಫಸ್ಟು ಶುಭ್ಮನ್ ಗಿಲ್, ಒಂದು ನಮ್ಮ ಇಂಡಿಯನ್ಸ್ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಇಲ್ಲಿ ಇವ್ರಿಗೆ ಸಹ ಕೊಟ್ಟಿದ್ದೆ, ಮಿಚೆಲ್ ಸ್ಟಾರ್ಕ್ ಅವ್ರಿಗೂ, ಬಟ್ ನಮ್ಮ ಇಂಡಿಯನ್ಸ್ ಅಲ್ಲ. ಸೊ ಇಲ್ಲಿ ಶುಭ್ಮನ್ ಗಿಲ್ ಒಂದಾಯಿತು. ಅಂದರೆ ಇನ್ನೊಂದು ಯಾರು? ದಟ್ LSG ಕ್ಯಾಪ್ಟನ್ ರಿಷಬ್ ಪಂತ್ ಅವರು. ಓಕೆ, ಯಾರು? ರಿಷಬ್ ಪಂತ್ ಅಂತ ಹೇಳ್ತೀವಿ, ಸೆಕೆಂಡ್ ಒನ್. ಆ್ಯಂಡ್ ದೆನ್ ಥರ್ಡ್ ಒನ್ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ರವೀಂದ್ರ ಜಡೇಜಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಫೋರ್ತ್ ಒನ್ ಯಾರು ಅಂತಂದರೆ ಸರ್ ದೀಪ್ತಿ ಶರ್ಮಾ ಅವರು ಅಂತ ಹೇಳ್ತೀವಿ. ಓಕೆ, ನೆನ್ಪಿಟ್ಕೊಳ್ಳಿ. ಹೇಗೆ ನೆನ್ಪಿಟ್ಕೊಳ್ಳೋದು ಇದನ್ನು? ಶುಭ್ಮನ್ ಗಿಲ್ ಅವರು ಭಾಳ ಚಾಣಕ್ಷತನದಿಂದ ಇವಾಗ ಆಟ ಆಡ್ತಿದ್ದಾರೆ. ಆ್ಯಂಡ್ ದೆನ್ ಯಂಗ್ ಆಗಿದ್ದಾರೆ ಇವಾಗ. ಆ್ಯಂಡ್ ದೆನ್ 4000 ರನ್ಗಳನ್ನು ಯಂಗ್ ಪೂರೈಸಿದ್ದಾರೆ ಇವರು. ಸೊ ಅದಕ್ಕೆ ಇವ್ರು ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಸರ್ ದ್ಯಾಟ್ ಈಸ್ ಇಲ್ಲಿ ರಿಷಬ್ ಪಂತ್ ಆರ್ ಆ್ಯಂಡ್ ದೆನ್ ರವೀಂದ್ರ ಜಡೇಜ್ ಆರ್. ಹೀಗೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೆ ಇಲ್ಲಿ ನೀವು ಲಿಂಕ್ ಮಾಡ್ಕೊಳ್ಳೋದು ಏನು ಅಂದರೆ ರಿಷಬ್ ಪಂತ್ ಆಡೋದು ಈ ಒಂದು UP ತಂಡಕ್ಕೆ, ಮೀನ್ಸ್ ಲಕ್ನೋ ತಂಡ ಅಂತ ಹೇಳ್ತೀವಲ್ವಾ. ಸೊ ಲಕ್ನೋ ತಂಡಕ್ಕೆ ಆಡ್ತಾರೆ. ಆ್ಯಂಡ್ ದೆನ್ ದೀಪ್ತಿ ಶರ್ಮಾ ಆಡೋದು ಸಹ UP ವಾರಿಯರ್ಸ್ ಅಂತ ಹೇಳ್ತೀವಿ. ಸೊ ಆಗ ಸಹ ಇವರು 2 ತಂಡಕ್ಕೆ ಮಾಡಿಕೊಂಡು ನೀವು ನೆನ್ಪಿಟ್ಕೊಳ್ಬೋದು. 4 ಜನ ನಿಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ದೆನ್ ವರ್ಲ್ಡಲ್ಲಿ ಅಂತ ಹೇಳೋದಾದ್ರೆ ಈ ಒಂದು ಮಿಚೆಲ್ ಸ್ಟಾರ್ಕ್ ಅವರಿಗೆ ಸಹ ಈ ಒಂದು ಗೌರವವನ್ನು ನೀಡಿ ಗೌರವಿಸಲಾಗಿದೆ. ಯಾವುದನ್ನ ಅಂತ ಹೇಳ್ತೀವಿ ಅಂದರೆ ಈ ಒಂದು ವಿಸ್ಡಮ್ ಕ್ರಿಕೆಟರ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು 18 ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಗಿದೆ ಅಂತ. ಯಾವುದೇ ಒಂದು 18ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿರಬಹುದು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ RCBಯ ಕ್ಯಾಪ್ಟನ್. ಯಾರು ಸರ್ ಅವರು? ವಿರಾಟ್ ಕೊಹ್ಲಿನ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಅಲ್ಲಲ್ಲ ಇವಾಗ. ಸೊ ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ನದರ ನಮ್ಮ ಸ್ಮೃತಿ ಮಂದನ ಅವರು ಅಂತ ಹೇಳ್ತೀವಿ. ಯಾವುದರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಂದರೆ ಸರ್ ಈ ಒಂದು 18ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಯಾರು? ಈ ಒಂದು ಸ್ಮೃತಿ ಮಂದನ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆಯು ತನ್ನ ಮೊದಲ ನೀಲಿ ನೀರಿನ ಹಡಗು ಸವಾರಿ ಅಭಿಯಾನ ಸಮುದ್ರ ಸಾಹಸನ್ನು ಯಾವ ಸ್ಥಳದಿಂದ ಪ್ರಾರಂಭಿಸಿದೆ ಅಂತ. ಯಾವುದೇ ಒಂದು ಸಮುದ್ರ ಸಾಹಸನ್ನು ಎಲ್ಲಿಂದ ಪ್ರಾರಂಭಿಸಿದೆ ಅಂತ. ಎಲ್ಲಿಂದ ಪ್ರಾರಂಭ ಮಾಡಿರ್ಬೋದು ಇದು? ಎಲ್ಲಿಂದ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮುಂಬೈಯಿಂದ ಇದು ಸಮುದ್ರ ಸಾಹಸಕ್ಕೆ ಇಳಿದಿದೆ. ಯಾವುದು? ಈ ಒಂದು ನೀಲಿ ನೀರಿನ ಹಡಗು ಸವಾರಿ ಅಂತ ಹೇಳ್ತೀವಿ ಈ ಒಂದು ಅಭಿಯಾನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಲಯಾಳಂ ಹೊಸ ವರ್ಷ ವಿಶು ಯಾವ ರಾಜ್ಯದಲ್ಲಿ ಆಚರಿಸಲಾಗುವುದು ಅಂತ. ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುವುದು ಸರ್? ವಿಶು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಕೇರಳ ಅಷ್ಟೇ. ಓಕೆ, ಯಾವುದಂತ ಹೇಳ್ತೀವಿ? ಒಂದು ಕೇರಳ ಅಂತ ಹೇಳ್ತೀವಿ. ಈ ಒಂದು ಕೇರಳದ ಹೊಸ ವರ್ಷವನ್ನು ನಾವು ವಿಶು ಅಂತ ಕರೆದ್ರೆ, ಈ ಒಂದು ತಮಿಳುನಾಡಿನ ಹೊಸ ವರ್ಷವನ್ನು ನಾವು ಪುತಾಂಡು ಅಂತ ಹೇಳ್ತೀವಿ. ಹಾಗೆ ಕರ್ನಾಟಕ, ಆಂಧ್ರ ಪ್ರದೇಶ, ಹಾಗೆ ಯಾವುದಂತ ಹೇಳ್ತೀವಿ? ಇನ್ನೊಂದು ಯಾವುದು? ಇದು ನಮ್ಮ ತೆಲಂಗಾಣ. ಈ ಮೂರರ ಒಂದು ಹೊಸ ವರ್ಷವನ್ನು ನಾವು ಯುಗಾದಿ ಅಂತ ಹೇಳ್ತೀವಿ. ಹೆಸರನ್ನ ಏನಂತ ಹೇಳ್ತೀವಿ? ಒಂದು ಯುಗಾದಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮಹಾರಾಷ್ಟ್ರದ ಏನಂತ ಹೇಳ್ತೀವಿ? ಗುಡಿ ಪಾಡ್ವಾ. ಓಕೆ, ಏನಂತ ಹೇಳ್ತೀವಿ? ಗುಡಿ ಪಾಡ್ವಾ ಅಂತ ಹೇಳ್ತೀವಿ. ಮಹಾರಾಷ್ಟ್ರದ ಹೊಸ ವರ್ಷ ನಾವು ಗುಡಿ ಪಾಡ್ವಾ ಅಂತ ಆಚರಣೆ ಮಾಡ್ತೀವಿ. ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಸೊ ಇದು ನಿಮಗೆ ಕೇಳ್ತಾರೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ನೀವು ಏನಾದರೂ ಕೇಳಿದ್ರೆ ಕೇರಳದಲ್ಲ, ತಮಿಳ್ನಾಡ್ದು ಏನಂತ ಹೇಳ್ತೀರಾ ಸರ್? ಪೊಂಗಲ್ ಅಂತ ಹೇಳ್ತೀರಾ. ಪೊಂಗಲ್ ಅಲ್ಲ, ಪೊಂಗಲ್ ಬಿಡಿ, ಪುತಾಂಡು ಅಂತ ನೆನ್ಪಿಟ್ಕೊಳ್ಳಿ. ಯಾವ ರಾಜ್ಯದ್ದು? ಈ ಒಂದು ತಮಿಳುನಾಡಿನ ಹೊಸ ವರ್ಷ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಏಪ್ರಿಲ್ 14, 2026 ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಯಾವ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ಅಂತ ಕೇಳಿದ್ದಾನೆ. ಸರಿನಾ? ಯಾವ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ಅಂತ. ಯಾವ ಜಯಂತಿ? ಎಷ್ಟನೇ ಜಯಂತಿಯನ್ನು ನಾವು ಆಚರಣೆ ಮಾಡಿರ್ಬೋದು? ಎಷ್ಟನೇದು ಅಂತಂದರೆ ಸರ್ ಅಗೇನ್ ನಾವು 135ನೇ ಜಯಂತಿ ಅಂತ ಹೇಳ್ತೀವಿ. ಸರ್ ಎಷ್ಟನೇ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಅಂದರೆ 135ನೇ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಓಕೆ, ಒಂದು ಹೇಳಬೇಕು ಏನು ಅಂತಂದರೆ ಅದು ಸೋಷಿಯಲ್ ಕಾಸ್ ಬಗ್ಗೆ ಒಂದು ನನ್ನ ಇರ್ತಕ್ಕಂಥ ಒಂದು ಅನಿಸಿಕೆ. ಆ್ಯಂಡ್ ದೆನ್ ಸ್ಟ್ರಾಟಜಿಕ್ ಅನಿಸಿಕೆ. ಓಕೆ, ಏನಂತಂದರೆ ಇವ್ರ ಬಗ್ಗೆ ನಾವು ಹೇಳೋದು ಆ್ಯಂಡ್ ದೆನ್ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಬೇಕು. ಅವರಿಗೆ ನಾವು ಜಸ್ಟ್ ಜೈ ಅನ್ನೋದು ದೊಡ್ಡ ಮಾತಲ್ಲ. ಓಕೆ, ಸೊ ಆ್ಯಕ್ಚುಲಿ ಅವರೇ ಇಷ್ಟಪಡಲ್ಲ ಅನಿಸುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಏನಿದಾರಲ್ವಾ, ಒಂದು ರೀತಿ ಹೇಳಬೇಕು ಅಂದರೆ ನಡೆದಾಡ್ತಕ್ಕಂತಹ ಒಂದು ಲೈಬ್ರರಿ ಅಂತ ಹೇಳ್ಬೋದು. ಅವರು ಅಷ್ಟು ನಾಲೆಡ್ಜ್ ಇರತಕ್ಕಂತಹ ಪರ್ಸನ್ ಅವರು. ಇನ್ನು ಲಾದಲ್ಲಿ ಆ್ಯಂಡ್ ದೆನ್ ಇನ್ನು ಎಕನಾಮಿಕ್ಸಲ್ಲಿ ಎರಡರಲ್ಲೂ ಸಹ ಅವರು ಅಷ್ಟು ಶ್ರೇಷ್ಠತೆಯನ್ನು ಸಾಧಿಸಿದರು. ಓಕೆ, ಲಾನ ಬಿಟ್ಟು ಹಾಕ್ಬಿಡಿ, ಇವಾಗ ಜಸ್ಟ್ ಎಕನಾಮಿಕ್ಸ್ ತೊಗೊಳ್ಳಿ ಅವ್ರದ್ದು. ಓಕೆ, ಆ ₹1 ಅಂತ ಒಂದು ಬುಕ್ ಬರೀತಾರಲ್ವ, ಆ ಬುಕ್ಕಲ್ಲಿ ಎಷ್ಟು ವಿಷಯ ಇದೆ ಅಂತಂದರೆ ಇವಾಗ ಮತ್ತೊಂದು ನಾವು ಎಕನಾಮಿಕ್ಸಲ್ಲಿ ಮತ್ತೊಂದು ಚಾಪ್ಟರ್ನ ಓಪನ್ ಮಾಡ್ಕೊಳ್ಬಹುದು. ಅಷ್ಟು ನಾಲೆಡ್ಜನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳ್ತೀವಿ ನಾವು? ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳ್ತೇವೆ. ಅವರನ್ನು ಆದರ್ಶವಾಗಿ ತೊಗೊಳ್ತಿದ್ದೀರಾ ಅಂತಂದರೆ ಫಸ್ಟ್ ಏನು ಮಾಡಿ ಅಂದರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಸೊ ಅವರ ಒಂದು ಲೈಫ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅವರ ಹೆಸರೇನಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆಯಾ? ಜಸ್ಟ್ ಅಂಬೇಡ್ಕರ್ ಇದೆಯಾ? ಆ್ಯಂಡ್ ದೆನ್ ಅವರು ಎಲ್ಲಿ ಹುಟ್ಟಿದರು? ಆ್ಯಂಡ್ ದೆನ್ ಅವ್ರ ಪುಸ್ತಕಗಳು ಯಾವುದಿದ್ದಾವೆ? ಆ್ಯಂಡ್ ದೆನ್ ಅವರು ಯಾವ ಥಾಟ್ನಿಂದ ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮಕ್ಕೆ ಅವರು ಮತಾಂತರ ಆದರು? ಆ್ಯಂಡ್ ದೆನ್ ಅವಾಗ ಡೆತ್ ಆಗೋ ಟೈಮಲ್ಲಿ ಅವ್ರು ಏನು ಹೇಳಿದ್ದಾರೆ? ಆ್ಯಂಡ್ ದೆನ್ ಭಾರತ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಇವೆಲ್ಲ ಸಹ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಓದೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿತದೆ. ಓಕೆ, ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾನ್ ಅಂತ ಹೇಳ್ಬೋದು. ನಮ್ಮ ಭಾರತದ ಮೊದಲ ಕಾನೂನು ಸಚಿವರಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು. ಓಕೆ, ಸೊ ಇವ್ರ ಬಗ್ಗೆ ತಿಳ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಸುಸಾನ್ ಕಾಯ್ಲ್ ಅವರನ್ನು ತನ್ನ ಮೊದಲ ಮಹಿಳಾ ಸೇನಾ ಮುಖ್ಯಸ್ಥರಾಗಿ ನೇಮಿಸಿರುವ ದೇಶ ಯಾವುದು ಅಂತ ಕೇಳಿದಾನೆ. ಸರ್ ಯಾವ ದೇಶ ಸರ್? ಇದು ಆಸ್ಟ್ರೇಲಿಯಾ ದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವನ್ನು ನಕ್ಸಲ್ ಮುಕ್ತ ರಾಜ್ಯ ಎಂದು ಘೋಷಿಸಲಾಗಿದೆ ಅಂತ. ಓಕೆ, ಇಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಹೇಳಬೇಕಾಗಿತ್ತು.
ರೀಸೆಂಟಾಗಿ ನಿಮಗೆ ಒಂದು ಕರೆಂಟ್ ಅಫೇರ್ಸಲ್ಲಿ ಒಂದು ಕ್ವಶನ್ ಹೇಳಿದೆ ಅಲ್ವಾ, ಯಾವುದು ನವಿ ಮುಂಬೈಯಲ್ಲಿ ಇವ್ರದ್ದು ಒಂದು ಸೆಂಟರ್ ಸ್ಥಾಪನೆ ಆಗಿದೆ. ಯಾವ ರಿಸರ್ಚ್ ಸೆಂಟರ್ ಸ್ಥಾಪನೆ ಆಗಿದೆ ಹೇಳ್ಬೋದಾ? ಡೈಲಿ ಕರೆಂಟ್ ಅಫೇರ್ಸಲ್ಲಿ ಇದನ್ನು ಒಂದು 2-3 ಸರಿ ಹೇಳಿದ್ದೀನಿ ನಿಮಗೆ. ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಆ್ಯಂಡ್ ನೆಕ್ಸ್ಟ್ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಸಹ ಹೇಳಿದ್ದೇನೆ. ಓಕೆ, ಸೊ ನವಿ ಮುಂಬೈಯಲ್ಲಿ ಒಂದು ಸಂಸ್ಥೆ ಸ್ಥಾಪನೆ ಆಗಿದೆ. ಓಕೆ, ಒಂದು ರಿಸರ್ಚ್ ಸೆಂಟರ್ ಸ್ಥಾಪನೆ ಆಗಿದೆ. ಅದರ ಹೆಸರೇನು ಅಂತ ಇದನ್ನು ನೀವು ಕಾಮೆಂಟ್ ಮಾಡಿ, ಇದನ್ನು ಹಿಂದಿನ ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಓಕೆ, ಈಸ್ ದ ಗ್ರೇಟೆಸ್ಟ್ ಮ್ಯಾನ್. ಸೊ ದ್ಯಾಟ್ಸ್ ವೈ ಇವ್ರ ಬಗ್ಗೆ ಇರ್ತಕ್ಕಂಥ ಯಾವುದೇ ಕ್ವಶನ್ ಸಹ ಮಿಸ್ ಮಾಡಲ್ಲ ಎಕ್ಸಾಮಲ್ಲಿ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ನೀವು ಅಗ್ನಿವೀರಿಂದ ಯಾವುದೇ ಎಕ್ಸಾಮ್ ಬರೀತಾ ಇರಿ, ನೀವು UPSC ಅವ್ರಿಗೆ ಯಾವುದೇ ಎಕ್ಸಾಮ್ ಬರೀತೀರಿ, ಆ ಎಕ್ಸಾಮಲ್ಲಿ ಕೇಳ್ತಾನೆ ಇವ್ರ ಬಗ್ಗೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ರೀಸೆಂಟಾಗಿ ಇವರ ಹೆಸರಿನ ಮೇಲೆ ಮಧ್ಯಪ್ರದೇಶದಲ್ಲಿ ಒಂದು ವನ್ಯಜೀವಿ ಅಭಯಾರಣ್ಯಕ್ಕೂ ಸಹ ಮರುನಾಮಕರಣ ಮಾಡಿದ್ದಾರೆ. ಸೊ ದ್ಯಾಟ್ಸ್ ವೈ ಆ ರಾಜ್ಯದ ಹೆಸರು ನೆನ್ಪಿಟ್ಕೊಳ್ಳಿ, ಮಧ್ಯಪ್ರದೇಶ. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಹಾಗಾದರೆ ಇವಾಗ ನವಿ ಮುಂಬೈಯಲ್ಲಿ ಇವ್ರ ಹೆಸರ ಮೇಲೆ ಸ್ಥಾಪನೆ ಆಗಿರತಕ್ಕಂಥ ಒಂದು ಸಂಸ್ಥೆ ಹೆಸರೇನು ಅಂತ ಅದನ್ನು ಕಾಮೆಂಟ್ ಮಾಡಿ, ಅದನ್ನು ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಅದು ಫಿಕ್ಸ್ ನಿಮಗೆ ಬಂದೇ ಬರುತ್ತೆ ಮುಂಬರ್ತಕ್ಕಂಥ ಒಂದು 10 ಎಕ್ಸಾಮಲ್ಲಿ, ಒಂದು 5-6 ಎಕ್ಸಾಮ್ಗಳಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿ ಬನ್ನಿ. ಯಾವ ರಾಜ್ಯವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ? ಸರ್ ದ್ಯಾಟ್ ಈಸ್ ತೆಲಂಗಾಣ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಸಂಸದ್ ಖೇಲ್ ಮಹಾಕುಂಭ ಯಾವ ನಗರದಲ್ಲಿ ಆಯೋಜಿಸಲಾಗುತ್ತಿದೆ ಅಂತ, ಯಾವ ನಗರದಲ್ಲಿ ಇದನ್ನ ಆಯೋಜನೆ ಮಾಡಲಾಗ್ತಿದೆ ಹೇಳ್ಬೋದಾ? ಯಾವ ನಗರ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಲಕ್ನೋ ಅಂತ ಹೇಳ್ತೇವೆ. ಯಾವ ನಗರ? ಈ ಒಂದು ಲಕ್ನೋ ನಗರದಲ್ಲಿ ಈ ಒಂದು ಸಂಸದ್ ಖೇಲ್ ಮಹಾಕುಂಭವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಓಕೆ, ಸೊ ಇಲ್ಲಿ ಏನಾದರೂ ಫಸ್ಟ್ ಆಪ್ಷನ್ ಪ್ರಯಾಗ್ರಾಜ್ ಅಂತ ಇದ್ದರೆ ಕಣ್ಣು ಮುಚ್ಚಿ ಅರ್ಧ ಜನ ಪ್ರಯಾಗ್ರಾಜ್ ಅಂತ ಟೆಕ್ ಹಾಕ್ತೀರಾ. ಓಕೆ, ಮಾಡೋಕ್ಕೆ ಹೋಗ್ಬೇಡಿ. ಕ್ವಶನ್ ಇದೆ, ಸರಿಯಾಗಿ ಓದ್ಕೊಳ್ಳಿ. ಸಂಸದ್ ಖೇಲ್ ಅಂತ ಇದೆ. ಓಕೆ, ಸಂಸದ್ ಖೇಲ್, ಭಗವಂತ ಖೇಲ್, ಬ್ರಹ್ಮ ಕ್ಯಾ ಖೇಲ್ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಏನಂತಿದೆ ಅಂತಂದರೆ ನಾರ್ಮಲ್ ಯಾವುದು ಮಾನವರಾಗಿರ್ತಕ್ಕಂಥ ಸಂಸದರ ಒಂದು ಖೇಲ್ ಮಹಾಕುಂಭ ನಡೀತಾ ಇದೆ. ಎಲ್ಲಿ? ಒಂದು ಲಕ್ನೋದಲ್ಲಿ. ಓಕೆ, ಇದಕ್ಕೆ ನೀವು ನೆನ್ಪಿಟ್ಕೊಳ್ಳಿ, ಇದಕ್ಕೆ ಆನ್ಸರ್ ಲಕ್ನೋ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತೀಯ ಸೇನೆಯು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಗಡಿ ರೇಡಿಯೋ ಸ್ಟೇಷನನ್ನು ಪ್ರಾರಂಭಿಸಿದೆ ಅಂತ, ಯಾವ ರಾಜ್ಯದಲ್ಲಿ ಇದನ್ನು ಪ್ರಾರಂಭ ಮಾಡಿದೆ? ಸೊ ಇದಕ್ಕಾಗಿ ನಮಗೆ ನಮ್ಮ ಆರ್ಮಿ ಇಷ್ಟ ಆಗುತ್ತೆ, ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಯಾವ ರಾಜ್ಯದಲ್ಲಿ? ಸರ್ ಸಿಕ್ಕಿಮಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹಿಮಸೇತು ಅಂತ ಇವರು ಅಲ್ಲಿ ಒಂದು ಆಪರೇಷನ್ ಸಹ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ದೆನ್ ಜಸ್ಟ್ 24 or 48 ಅವರ್ಸಲ್ಲಿ ಒಂದು ಬ್ರಿಡ್ಜ್ನೇ ರೆಡಿ ಮಾಡಿದ್ದಾರೆ ಇವರು, ನಮ್ಮ ಇಂಡಿಯನ್ ಆರ್ಮಿ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ದ ಗ್ರೇಟ್ನೆಸ್ ನಮ್ದು ಆರ್ಮಿದು ಯಾಕೆ ಹೇಳ್ತೀವಿ ಅಂತಂದರೆ ಇಷ್ಟೆಲ್ಲ ಸಹ ಮಾನವೀಯ ನೆರವು ಬರ್ತದೆ ನಮ್ಮ ಆರ್ಮಿ. ಓಕೆ, ಸೊ ದ್ಯಾಟ್ಸ್ ವೈ ಆರ್ಮಿಗೆ ಯಾವಾಗಲೂ ಸಹ ಸಲ್ಯೂಟ್ ಅಂತ ಹೇಳಕ್ಕೆ ಮನಸ್ಸು ಬರುತ್ತೆ. ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಸಿಕ್ಕಿಂಗೆ ಇಲ್ಲಿ ಗಡಿ ರೇಡಿಯೋ ಸ್ಟೇಷನ್ ಇವರು ಆರಂಭ ಮಾಡಿದ್ದಾರೆ. ಯಾರಂತ ಹೇಳ್ತೀವಿ? ನಮ್ಮ ಭಾರತೀಯ ಸೇನೆ ಅಂತ ಹೆಮ್ಮೆಯಿಂದ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 51ನೇ ಪ್ರಶ್ನೆ, ವಿಶ್ವ ಕಲಾ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾವ ವರ್ಷ ಆಚರಣೆ ಮಾಡ್ತೀವಿ ಸರ್ ಇದನ್ನು? ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಸರ್ ದ್ಯಾಟ್ ಇಸ್ ಒಂದು 15ನೇ ಏಪ್ರಿಲ್ಗೆ ಆಚರಣೆ ಮಾಡ್ತೀವಿ. ಸರ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ 15 ಏಪ್ರಿಲ್ಗೆ ಆಚರಣೆ ಮಾಡ್ತೀವಿ. 14 ಏಪ್ರಿಲ್ ಏನು ಸ್ಪೆಷಲ್ ಇದೆ? ಚಾಗೋಸ್ ರೋಗ ದಿನವನ್ನು ಆಚರಣೆ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಿದೆ? ಅಂಬೇಡ್ಕರ್ ಅವರ ಜಯಂತಿ ಇದೆ. ಯಾವಾಗ? ಈ ಒಂದು ಏಪ್ರಿಲ್ 14ಕ್ಕೆ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಫಿಕ್ಕಿಯ ಮಹಾ ಪ್ರಧಾನ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್ನ ಯಾರನ್ನು ನೇಮಿಸಲಾಗಿದೆ ಅಂತ, ಯಾರನ್ನು ನೇಮಿಸಲಾಗಿರ್ಬೋದು? ಯಾವ್ದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅನಂತ್ ಸ್ವರೂಪ್ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ಒಂದು ಅನಂತ್ ಸ್ವರೂಪ್ ಅವರನ್ನ ನೇಮಕ ಮಾಡಲಾಗಿದೆ. ಯಾವುದಕ್ಕೆ? ಒಂದು ಫಿಕ್ಕಿಯ ಪ್ರಧಾನ ಕಾರ್ಯದರ್ಶಿಯಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಏಪ್ರಿಲ್ 15, 2026 ಹಿಮಾಚಲ ಪ್ರದೇಶದ ಯಾವ ಸ್ಥಾಪನಾ ದಿನವನ್ನು ಆಚರಿಸಲಾಯಿತು ಅಂತ, ಯಾವ ಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಗಿದೆ? ಯಾವ ಸ್ಥಾಪನಾ ದಿನ ಸರ್ ಅದು? ಯಾವಾಗ ಅಂದರೆ ಸರ್ ಈ ಒಂದು 79ನೇ ಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಗಿದೆ. ಹಾಗಾದರೆ ನೀವು ಹೇಳ್ಬೋದಾ ಯಾವಾಗ ಸ್ಥಾಪನೆ ಆಗಿದೆ ಅದು ಅಂತ? ಏನು ಸರ್ ನೀವೇ ಹೇಳಿದ್ರಲ್ಲ, ಏನಿಲ್ಲ 2026ರಲ್ಲಿ 79 ಮೈನಸ್ ಮಾಡಿ ನಿಮ್ಗೆ ಆನ್ಸರ್ ಏನು ಬರುತ್ತಲ್ಲ ಅದೇ ಆನ್ಸರ್ ಅಂತ ನೀವು ಹೇಳಬೇಕಾಗತ್ತೆ. ಓಕೆ, ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಮಾರ್ಚ್ 2026ಕ್ಕೆ ICC ಪುರುಷರ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ? ಯಾರು ಗೆದ್ದಿದ್ದಾರೆ ಸರ್? ಈ ನಮ್ಮ ಸಂಜು ಸ್ಯಾಮ್ಸನ್ ಅವರು. ಆ್ಯಂಡ್ ದೆನ್ ಈ ಒಂದು ಮಹಿಳೆಯಲ್ಲಿ ಅಮೇಲಿಯಾ ಖೇರ್ ಅವರು ಅಂತ ಹೇಳ್ತೀವಿ. ಯಾವ ರಾಜ್ಯದವರು, ಯಾವ ದೇಶದವರು? ಅವರು ನ್ಯೂಜಿಲೆಂಡ್ ದೇಶದವರಾಗಿದ್ದಾರೆ ಮಹಿಳೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು IMF ಭಾರತದ 2027ರ ಆರ್ಥಿಕ ವರ್ಷದ ಬೆಳವಣಿಗೆಯ ಅಂದಾಜನ್ನು ಎಷ್ಟಕ್ಕೆ ಏರಿಸಿದೆ ಅಂತ ಕೇಳಿದ್ದಾನೆ. ಹೆಸರನ್ನ ಎಷ್ಟಕ್ಕೆ ಏರಿಸಿದೆ? ಎಷ್ಟಕ್ಕೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು 6.5%ಗೆ ಏರಿಸಿದೆ. 6.5%ಗೆ ಇದು ಏರಿಸಿದೆ. ಹೆಸರನ್ನ ಯಾವುದು ಅಂತ ಹೇಳ್ತೀವಿ? ಒಂದು 2027ರ ಆರ್ಥಿಕ ಬೆಳವಣಿಗೆಯ ಅಂದಾಜನ್ನು ಯಾರು? ಸರ್ IMF ಅವರು. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು 56ನೇ ಪ್ರಶ್ನೆ, ಇತ್ತೀಚೆಗೆ ಆಚರಿಸಲಾದ ಬೋಹಾಗ್ ಬಿಹು ಯಾವ ರಾಜ್ಯದ ಪ್ರಸಿದ್ಧ ಹಬ್ಬ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ಒಂದು ರಾಜ್ಯದ ಪ್ರಸಿದ್ಧ ಹಬ್ಬ ಸರ್ ಇದು? ಯಾವ ರಾಜ್ಯದ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಅಸ್ಸಾಂ ರಾಜ್ಯದ ಪ್ರಸಿದ್ಧ ಹಬ್ಬ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರತಿಷ್ಠಿತ WWF ಫಿಶ್ ನ್ಯಾಷನಲ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ನೀಡಲಾಗಿದೆ ಅಂತ? ಫಿಶ್ ಪ್ರಶಸ್ತಿ ಯಾರಿಗೆ ನೀಡಲಾಗಿರಬಹುದು? ಯಾರಿಗೆ ಅಂದರೆ ಸರ್ ದ್ಯಾಟ್ ಇಸ್ ನನ್ನ ಅದರ ಈ ಒಂದು ಅನಿತಾ ಚೌಧರಿ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಯಾವುದು? ಈ ಒಂದು ಫಿಶ್ ನ್ಯಾಷನಲ್ ಪ್ರಶಸ್ತಿಯನ್ನು. ಹೇಗೆ ನೆನ್ಪಿಟ್ಕೊಳ್ಳಿ? ನಿಮ್ಮ ಫ್ರೆಂಡ್ ಯಾರಾದರೂ ಅನಿತಾ ಅಂತ ಇದ್ದಾರಾ? ಫಿಶ್ ಏನಾದರೂ ತಿಂತಿಲ್ಲ ಅಂದರೆ ಯಾಕೆ ತಿಂತಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ತಿಂತಿದ್ದೀರಾ? ಎಷ್ಟು ತಿಂತಾಳೆ ಈ ಫಿಶ್, ಅದಕ್ಕೆ ಇವಳಿಗೆ ಫಿಶ್ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು WWF ಫಿಶ್ ನ್ಯಾಷನಲ್ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾರಿಗೆ? ನಮ್ಮ ಅನಿತಾ ಚೌಧರಿ ಅವರಿಗೆ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 58ನೇ ಪ್ರಶ್ನೆ, 2025-26 ಆರ್ಥಿಕ ವರ್ಷದಲ್ಲಿ ಪೇಟೆಂಟ್ ಫೈಲಿಂಗ್ನಲ್ಲಿ ಭಾರತದ ವಿಶ್ವದ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಪೇಟೆಂಟ್ಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೀವಿ ನಾವು? ಎಷ್ಟನೇ ಸ್ಥಾನ ಅಂದರೆ ಸರ್
ಸಿಕ್ಸರ್ ಬಾರಿಸಿದ್ವಿ ಸರ್ ಇದರಲ್ಲಿ, ಮೀನ್ಸ್ 6ನೇ ಸ್ಥಾನದಲ್ಲಿದ್ದೀವಿ ನಾವು ಯಾವುದರಲ್ಲಿ, ಒಂದು ಪೇಟೆಂಟ್ ಫೈಲಿಂಗ್ನಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ರಾಷ್ಟ್ರವ್ಯಾಪಿ ನಾರಿ ಶಕ್ತಿ ಯುವ ಸಂಸದ್ ಅನ್ನು ಯಾವ ಸಚಿವಾಲಯ ಆಯೋಜಿಸಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ಸಚಿವಾಲಯ ಇದನ್ನು ಆಯೋಜನೆ ಮಾಡಿದೆ, ಯಾವುದಂದ್ರೆ ಸರ್ ದ್ಯಾಟ್ ಇಸ್ ಒಂದು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು 60ನೇ ಪ್ರಶ್ನೆ, ನೀರಿನ ಭದ್ರತೆಯನ್ನು ಖಚಿತಪಡಿಸಲು ಹಿಮ ಸರೋವರ ಯೋಜನೆಯನ್ನು ಯಾವ ಸ್ಥಳದಲ್ಲಿ ಪ್ರಾರಂಭಿಸಲಾಗಿದೆ ಅಂತ. ಓಕೆ, ಹಿಮ ಸರೋವರ ಯೋಜನೆಯನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿರಬಹುದು, ಎಲ್ಲಿ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಲಡಾಖಲ್ಲಿ ಅಂತ ಹೇಳ್ತೀವಿ. ಹೆಸರನ್ನ ಯಾವುದೇ ಒಂದು ಲಡಾಖಲ್ಲಿ ಅಂತ ಹೇಳ್ತೇವೆ ಸರೋವರ ಯೋಜನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಬಿಜು ಪಟ್ನಾಯಕ್ ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ಸರ್ ಇವರು ಒಡಿಶಾ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಧ್ವನಿ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗ್ತದೆ ಅಂತ. ಯಾವ ದಿನ ಆಚರಣೆ ಮಾಡ್ಬೋದು ನಾವು ವಿಶ್ವ ಧ್ವನಿ ದಿನವನ್ನು, ಯಾವಾಗ ಅಂದರೆ ಸರ್ ದ್ಯಾಟ್ ಈಸ್ ಹೇಳ್ಬೋದಾ, ಹೇಳಿಬಿಡುವ ಸರ್ 16 ಏಪ್ರಿಲ್ಗೆ ಆಚರಣೆ ಮಾಡ್ತೇವೆ. ಯಾವಾಗ ಆಚರಣೆ ಮಾಡ್ತೇವೆ, ಒಂದು 16 ಏಪ್ರಿಲ್ಗೆ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ವಿಶ್ವ ಧ್ವನಿ ದಿನವನ್ನು. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅವ್ರದ್ದು ವಾಯ್ಸ್ ಸಖತ್ತಾಗಿತ್ತು ಅಂತಂದರೆ ಜಸ್ಟ್ ಏನಿಲ್ಲ ವಿಶ್ ಮಾಡಿ. ಓಕೆ, ಏನಿಲ್ಲ ವರ್ಲ್ಡ್ ವಾಯ್ಸ್ ಡೇ ಇದೆ ಇವಾಗ, ಸೊ ಅದಕ್ಕೆ ನಿನ್ನ ವಾಯ್ಸ್ ನನಗೆ ಇಷ್ಟ ಆಗ್ತಿದೆ, ಸೊ ದ್ಯಾಟ್ಸ್ ವೈ ನಾನು ವಿಶ್ ಮಾಡ್ತಿದ್ದೆ ಅಂತ ಹೇಳಿ ನೆನಪುಳಿತದೆ. ಓಕೆ, ಆ ಮೂಮೆಂಟ್ ನೆನಪುಳಿತದೆ ಆ್ಯಂಡ್ ದೆನ್ ಆ ದಿನ ನೆನಪುಳಿತದೆ, ಕ್ವಶನ್ಗೆ ನಿಮಗೆ ಒಂದು ನೆನಪಿಟ್ಕೊಂಡಾಗ ಆಗುತ್ತೆ ಆ್ಯಂಡ್ ದೆನ್ ಎಕ್ಸಾಮ್ಗೆ ನಿಮಗೆ ಒಂದು ಸಪೋರ್ಟ್ ಸಿಕ್ಕುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ವಿಕ್ಟರ್ ಆಕ್ಸಲೆನ್ ಯಾವ ಕ್ರೀಡೆಯ ಪ್ರಸಿದ್ಧ ಆಟಗಾರ, ಇವರು ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ ಅಂತ ಕೇಳಿದಾನೆ. ಓಕೆ, ಸೊ ಯಾವ ದೇಶದ ಆಟಗಾರರಾಗಿದ್ದಾರೆ ಇವರು, ಯಾವ ಒಂದು ಕ್ರೀಡೆ ಆಟಗಾರರು, ಯಾವ ಕ್ರೀಡೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಬ್ಯಾಡ್ಮಿಂಟನ್ ಅಂತ ಹೇಳಿದ್ವಿ. ಯಾರು ಒಂದು ವಿಕ್ಟರ್ ಆಕ್ಸೆಲೆನ್ನವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ICC ಮಹಿಳಾ T20 ವಿಶ್ವಕಪ್ 2026 ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾನೆ. ಎಲ್ಲಿ ನಡೆಯಲಿರಬಹುದು ಇದು, ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಇಂಗ್ಲೆಂಡಲ್ಲಿ ಅಂತ ಹೇಳ್ತೀವಿ. ಇಂಗ್ಲೆಂಡ್ ಮತ್ತು ವೇಲ್ಸಲ್ಲಿ ಇದು ನಡೆಯಲಿದೆ. ಸರ್ ಇದು ಮೊನ್ನೆ ನಡೆದಿಲ್ವಾ, ಹೌದು ಅದು 9ನೇ ಆವೃತ್ತಿ ಆಗಿತ್ತು, ಇದು 10ನೇ ಆವೃತ್ತಿ ಆಗಿದೆ. ಮೊನ್ನೆ ಅಂದರೆ 1 ವರ್ಷದ ಹಿಂದೆ ನಡೆದಿದೆ. ಓಕೆ, ಮೀನ್ಸ್ 7 ವರ್ಷದ ಒಂದೇ ಹಿಂದೆ ನಡೆದಿದೆ. ಈ ಒಂದು T20 ವರ್ಲ್ಡ್ ಕಪ್ ಏನಿದೆಯಲ್ಲ ಪ್ರತಿ 2 ವರ್ಷಕ್ಕೆ ಇದು ನಡೀತದೆ, ಆಯೋಜನೆ ಆಗ್ತದೆ. ಓಕೆ, ನಿಮ್ಗೆ ಗೊತ್ತಿದೆ ಅಲ್ವಾ, ಯಾಕಂದರೆ 24ರಲ್ಲಿ ನಡೆದಿತ್ತು, ಇವಾಗ ಮತ್ತೆ 26ರಲ್ಲಿ ನಡೆದಿದೆ, 2 ಸಹ ನಾವೇ ಗೆದ್ದಿದ್ದೀವಿ ಪುರುಷರಲ್ಲಿ. ಸೊ ಹಾಗೆ 24ರಲ್ಲಿ ಮಹಿಳೆಯರು ನಡೆದಿತ್ತು, ಅಂದರೆ ಇವಾಗ 26ರಲ್ಲಿ ಮಹಿಳೆಯರು ನಡೆಯಲಿದೆ. ಸೊ ಯಾರು ಗೆಲ್ತಾರೆ ನೋಡಬೇಕು ಅದನ್ನು. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಭಾರತ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಪ್ಲ್ಯಾಂಟ್ಗಾಗಿ ಮೊದಲ ವಿಶೇಷ ಆರ್ಥಿಕ ವಲಯ ಸ್ಪೆಷಲ್ ಎಕನಾಮಿಕ್ ಝೋನ್ ಯಾವ ಸ್ಥಳದಲ್ಲಿ ಅನುಮೋದಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ಸ್ಥಳದಲ್ಲಿ ಇದನ್ನು ಅನುಮೋದಿಸಲಾಗಿರಬಹುದು, ಎಲ್ಲಿ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಧೋಲೇರಾ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಒಂದು ಧೋಲೇರಾ, ಇದು ಕಂಡುಬರೋದು ಈ ಒಂದು ಗುಜರಾತಲ್ಲಿ ಕಂಡುಬರುತ್ತೆ, ಒಂದು ಗುಜರಾತ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಭಾರತೀಯ ನೌಕಾಪಡೆಯ ದ್ವೈವಾರ್ಷಿಕ ಕಮಾಂಡರ್ಸ್ ಕಾನ್ಫರೆನ್ಸ್ 2026 ಮೊದಲ ಆವೃತ್ತಿ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಎಲ್ಲಿ ನಡೆದಿದೆ ಸರ್ ಇದು, ಹೇಳ್ಬೋದಾ, ಎಲ್ಲಿ, ಇವೆಲ್ಲ ನೋಡಿದ್ದೀವಲ್ವಾ, ಯಾವುದು ಎಲ್ಲಿ ಅಂದರೆ ಸರ್ ದ್ಯಾಟ್ ಇಸ್ ಒಂದು ನವದೆಹಲಿ ಅಂತ ಹೇಳ್ತೇವೆ. ಹೇಳಿಲ್ವಾ ನಿಮಗೆ ಯಾವಾಗಲೇ ನೌಕಾಪಡೆ ಆ್ಯಂಡ್ ದೆನ್ ಕಮಾಂಡರ್ ಕಾನ್ಫರೆನ್ಸ್ ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನವದೆಹಲಿ ಅಂತ ಈ ರೀತಿ ಏನೋ ಬರ್ತಿದ್ದೆ ಅಲ್ವಾ, ಇದೇ ಅದು ಕ್ವಶನ್, ಸೇಮ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಸೈಪ್ರಸ್ನಲ್ಲಿ ನಡೆದ 2026 ಮಹಿಳಾ ಕ್ಯಾಂಡಿಡೇಟ್ ಟೂರ್ನಮೆಂಟ್ನ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ. ಸರ್ ನಮ್ಮ ತಮಿಳುನಾಡಿನ, ನಮ್ಮ ದಕ್ಷಿಣ ಭಾರತದ ಹೆಮ್ಮೆ ಆಗಿರ್ತಕ್ಕಂಥ, ನಮ್ಮ ಭಾರತ ಹೆಮ್ಮೆ ಆಗಿರ್ತಕ್ಕಂಥ ಆರ್ ವೈಶಾಲಿ ಅವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾರಂತ ಹೇಳ್ತೀವಿ, ಒಂದು ಆರ್ ವೈಶಾಲಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶ್ರೀ ಗುರು ಭೈರವೈಕ್ಯ, ಓಕೆ ಯಾವುದಂತ ಹೇಳ್ತೀವಿ, ಒಂದು ಭೈರವೈಕ್ಯ ದೇವಾಲಯವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಿದರು ಅಂತ ಕೇಳ್ತಾರೆ. ಯಾವ ರಾಜ್ಯದಲ್ಲಿ ಸರ್ ದ್ಯಾಟ್ ಇಸ್ ಒಂದು ಕರ್ನಾಟಕ ಅಂತ ಹೇಳ್ತೇವೆ. ಓಕೆ, ಯಾವ ರಾಜ್ಯ, ಒಂದು ಕರ್ನಾಟಕ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಯಾವುದೇ ಒಂದು ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷರು ಯಾರು ನೇಮಿಸಲಾಗಿರಬಹುದು, ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ನಮ್ಮ ಅಜಿತ್ ಕುಮಾರ್ ಮೊಹಂತಿ ಅವರು ಅಂತ ಹೇಳ್ತೀವಿ. ಸರ್ ಯಾರು ಅಂತ ಹೇಳ್ತೀವಿ, ಒಂದು ಅಜಿತ್ ಕುಮಾರ್ ಮೊಹಂತಿ ಅಂತ ಹೇಳ್ತೀವಿ. ಅಜಿತ್ ಕುಮಾರ್ ಮೊಹಂತಿ. ಓಕೆ, ಸೊ ಪರಮಾಣು ಶಕ್ತಿ ನಮ್ಮಲ್ಲಿ ಇದೆ ಅಂತ ನಾವು ಇನ್ನೂ ಸಹ ಅಜಿತ್ ಆಗಿದ್ದೀವಿ. ಓಕೆ, ಮೀನ್ಸ್ ನಾವು ಸೋತಿಲ್ಲ, ಸೊ ಇನ್ನೂ ಸಹ ನಾವು ಗೆಲ್ತಾ ಇದ್ದೀವಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಅಜಿತ್ ಕುಮಾರ್ ಮೊಹಂತಿ ಅವರು ನೆನಪು ನಿಮಗೆ ಉಳಿತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಇಸ್ಮಾಯಿಲ್ ಓಮರ್ ಗುಲ್ಲೆಹ್ ಅವರನ್ನು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಅಂತ. ಯಾರನ್ನ ಸರ್, ಒಂದು ಇಸ್ಮಾಯಿಲ್ ಓಮರ್ ಗುಲ್ಲೆಹ್ ಅವರನ್ನು ಯಾವ ದೇಶದವರು, ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಜಿಬೋಟಿ ಅಂತ ಹೇಳ್ತೀವಿ. ಸರ್ ಯಾವುದು, ಜಿಬೋಟಿ ದೇಶ, ಜಿಬೋಟಿ. ಓಕೆ, ಇಲ್ಲಿ ನೋಡಿ ಜಿಬೋಟಿ, ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಈ ಒಂದು ಜಿಬುಟಿ ದೇಶ ಸಹ ನಿಮ್ಗೆ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಏಷ್ಯಾದ ಅತಿ ಎತ್ತರದ ವನ್ಯಜೀವಿ ಕಾರಿಡಾರ್ ಯಾವ ದೇಶದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳ್ತಾನೆ. ಅತಿ ಎತ್ತರದ ವನ್ಯಜೀವಿ ಕಾರಿಡಾರ್ ಯಾವ ರಾಜ್ಯದಲ್ಲಿ, ಯಾವ ಒಂದು ದೇಶದಲ್ಲಿ ಉದ್ಘಾಟನೆ ಮಾಡಿರ್ಬೋದು ಇದನ್ನು. ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ಭಾರತ ಅಂತ ಹೇಳ್ತೇವೆ. ಸರ್ನೆಯಲ್ಲಿ ನಮ್ಮ ಭಾರತದಲ್ಲಿ ಇದು ಉದ್ಘಾಟನೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿಭಾವಂತ ಕ್ರೀಡಾಪಟುಗಳ DNA ನಕ್ಷೆ ಮಾಡಲು ಸ್ಪೋರ್ಟ್ಸ್ ಜಿನೋಮಿಕ್ಸ್ ಪ್ರೋಗ್ರಾಮನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಯಾವ ರಾಜ್ಯದಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿರಬಹುದು ಅಂತ. ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಗುಜರಾತ್ ಅಂತ ಹೇಳ್ತೀವಿ. ಯಾವುದೇ ಒಂದು ಗುಜರಾತ್. ಧೋಲೇರಾ ಇಲ್ಲಿ ಕಂಡು ಬರುತ್ತೆ ಸರ್, ಇದೇ ಗುಜರಾತಲ್ಲಿ ಕಂಡು ಬರುತ್ತೆ. ಅಲ್ಲೇನಿದೆ ಇವಾಗ ರೀಸೆಂಟಾಗಿ ಸರ್ SCAZ ಘೋಷಣೆ ಮಾಡಿದ್ದಾರೆ. ಯಾವುದಕ್ಕೆ ಸರಿ, ಒಂದು
ಸೆಮಿ ಕಂಡಕ್ಟರ್ ಪ್ಲಾಂಟ್ ಸಲುವಾಗಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 17, 2026ರಂದು ಭಾರತ 2ನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಯಾವ ಪುಣ್ಯತಿಥಿಯನ್ನು ಆಚರಿಸಲಾಯಿತು ಅಂತ ಕೇಳಿದಾನೆ. ಎಷ್ಟನೇ ಒಂದು ಪುಣ್ಯತಿಥಿಯನ್ನು ಆಚರಣೆ ಮಾಡಿದ್ದೀವಿ ಅಂತ. ಎಷ್ಟನೇ ಪುಣ್ಯತಿಥಿ ಸರ್? ಈ ಒಂದು 51ನೇ ಪುಣ್ಯತಿಥಿಯನ್ನು ಆಚರಣೆ ಮಾಡಿದ್ದೇವೆ. ಓಕೆ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಹಿಮೋಫಿಲಿಯಾ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಯಾವ ದಿನ ಆಚರಣೆ ಮಾಡ್ತೀವಿ ಸರ್ ಈ ಒಂದು ಹಿಮೋಫಿಲಿಯಾ ದಿನ? ಯಾವಾಗ ಅಂದರೆ ಸರ್, ಈ ಒಂದು ಏಪ್ರಿಲ್ 17ಕ್ಕೆ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ, ಯಾವುದೇ ಒಂದು ವಿಶ್ವ ಹಿಮೋಫಿಲಿಯಾ ದಿನವನ್ನು. ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಅಂದರೆ ನಿಮ್ಮ ಹೋಮ್ವರ್ಕ್ನ 2ನೇ ಪ್ರಶ್ನೆ, 2026ರ ಆರ್ಥಿಕ ವರ್ಷದಲ್ಲಿ ಭಾರತದ ಅಗ್ರ ವ್ಯಾಪಾರ ಪಾಲುದಾರ ಯಾರಾಗಿದ್ದಾರೆ ಅಂತ ಕೇಳಿದ್ದಾನೆ. ಓಕೆ, ಸೊ ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಸೌದಿ ಅರೇಬಿಯಾ, ಆಪ್ಷನ್ ಡಿ ಏನಿದೆ ಅಂದರೆ ಇರಾನ್ ಅಂತ ಇದೆ. ಸೊ ಇದನ್ನು ನೀವು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದನ್ನು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.